ದಿನಗಳು ನೀವಿಷ್ಟು ದಿನ ನಿಮ್ಮ ಕಣ್ಣು ಗುಡ್ಡಿನಂತೆ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನೀವು ಕಾದುಕೊಂಡು ಬರ್ತಿರುವಂತಹ ರೀತಿಗೋಸ್ಕರ ನಿಮಗೆ ವಂದನೆಗಳು ಅಪ್ಪ. ಈಗ ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡಬೇಕಾದರೆ ತಂದೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಇಷ್ಟಕ್ಕೂ ಪ್ರಕೃತಿಯ ಬಗ್ಗೆ ಒಂದು ಸೀರೀಸನ್ನು ಶುರು ಮಾಡಿದ್ವಲ್ವ. ಸುಮಾರು 1 ವರ್ಷದ ಹಿಂದೆ ಒಂದು ಸೀರೀಸನ್ನು ಮಾತಾಡಿದ್ವಿ ಪ್ರಕೃತಿಯ ಬಗ್ಗೆ. ಏನೇನು ಮಾತಾಡಿದ್ವಿ ಅದರಲ್ಲಿ? ಸಮುದ್ರದ ಬಗ್ಗೆ ಮಾತಾಡಿದ್ವಿ, ಗಾಳಿಯ ಬಗ್ಗೆ ಮಾತಾಡಿದ್ವಿ, ಮಳೆಯ ಬಗ್ಗೆ ಮಾತಾಡಿದ್ವಿ, ಬೆಟ್ಟಗಳ ಬಗ್ಗೆ ಮಾತಾಡಿದ್ವಿ. ಅದನ್ನು ಹೊರತುಪಡಿಸಿ ಸೂರ್ಯನ ಬಗ್ಗೆ ಮಾತಾಡಿದ್ವಿ. ಇಷ್ಟನ್ನು ಮಾತಾಡಿದ್ವಿ. ಆ ಸೀರೀಸಲ್ಲಿ ಒಂದು ಸಂದೇಶ ಮಿಸ್ ಆಗಿತ್ತು. ಈಗ ಸಂದೇಶವನ್ನು ಮಾತಾಡುವಂತಹ ಸಮಯ ಬಂದಿದೆ. ಬರ್ಕೊಳ್ಳಿ, ಟೈಟಲ್ನ ಹೆಸರು ಅಗ್ನಿ ಅಥವಾ ಬೆಂಕಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಅಗ್ನಿ ಅಥವಾ ಬೆಂಕಿ. ಓಕೆ, ಈ ಸಂದೇಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಇಷ್ಟಕ್ಕೂ? ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ನ್ಯೂಸಲ್ಲಿ ನಾವೆಲ್ಲರೂ ನೋಡಿದ್ದೀವಲ್ವ. ಆ ಟಾಪಿಕ್ಗೆ ಹೋಗುವುದಕ್ಕಿಂತ ಮುಂಚೆ ಕ್ರೈಸ್ತರಾಗಿ ನಾವು ಹೇಗೆ ಆ ಟಾಪಿಕ್ನ ಹೋಗಿ ಟಚ್ ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಈ ಸಂದೇಶದಿಂದ. ಓಕೆ, ಇಷ್ಟಕ್ಕೂ ಬೆಂಕಿ ಏನೇನೆಲ್ಲ ಅನಾಹುತ ಮಾಡುತ್ತೆ ಅನ್ನುವಂಥದ್ದು ಸೆಕೆಂಡ್ರಿ, ಆಮೇಲೆ ನೋಡೋಣ. ಪ್ರಿಯರೇ, ಬೆಂಕಿ ನಮಗೆ ಬೇಕಾ ಬೇಡವಾ? ಬೆಂಕಿ ಅನ್ನುವಂತಹದ್ದು ನಮಗೆ ಉಪಯೋಗವಾಗಿರುವಂತಹದ್ದೇನ? ಇಷ್ಟಕ್ಕೂ ಬೆಂಕಿ ಹೇಗೆ ಸೃಷ್ಟಿಯಾಗತ್ತೆ ಅಂತ ಹೇಳಿ ನೀವು? ಬೆಂಕಿ ಹೇಗೆ ಸೃಷ್ಟಿಯಾಗತ್ತೆ ಅಂತ ಹೇಳಿ? ಬ್ರದರ್, ನಮ್ಮ ಮನೇಲಿ ಸಿಲಿಂಡರ್ ತೊಗೊಂಡು ಬರ್ತೀವ, ಅದನ್ನು ಸ್ಟೋವ್ಗೆ ಕನೆಕ್ಟ್ ಮಾಡಿದ್ರೆ ಗ್ಯಾಸ್ ಓಪನ್ ಮಾಡಿ, ಹೌದಾ, ಬೆಂಕಿ ಹಚ್ಚಿದ್ರೆ ಸ್ಟವ್ ಮೇಲೆ, ಆವಾಗ ಸೃಷ್ಟಿಯಾಗುತ್ತೆ ಬ್ರದರ್ ಬೆಂಕಿನ. ಹಾಗೇನಾ ಬೆಂಕಿ ಸೃಷ್ಟಿಯಾಗುವಂತಹದ್ದು? ನಿಮ್ಮ ಮನೇಲಿರುವಂತಹ ಗ್ಯಾಸನ್ನು ತಗೊಂಡು ಹೋಗಿ ಸ್ಪೇಸ್ಗೆ ಹೋಗಿ, ಅಂತರಿಕ್ಷಕ್ಕೆ ಹೋಗಿ ನೀವು ಬೆಂಕಿ ಹಚ್ಚಿದ್ರೂ ಸಹ ಅದು ಅಂಟ್ಕೊಳ್ಳೋದಿಲ್ಲ. ಏನು ಮಾಡಿದ್ರೂ ಅಂಟ್ಕೊಳ್ಳೋದಿಲ್ಲ. ಸಿಲಿಂಡರ್ನ ತೊಗೊಂಡೋಗಿ, ಸ್ಟವನ್ನು ತೊಗೊಂಡೋಗಿ ಅಂತರಿಕ್ಷಕ್ಕೆ, ಸ್ಪೇಸಿಗೆ ತೊಗೊಂಡು ಹೋಗಿ ನೀವು ಬೆಂಕಿ ಹಚ್ಚಿದ್ರೂ ಸಹ ಅದು ಅಂಟ್ಕೊಳ್ಳೋದಿಲ್ಲ. ಯಾಕೆ? ಬೆಂಕಿ ಅಂಟ್ಕೊಳ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದೇನು ಗೊತ್ತಾ ಪ್ರಿಯರೇ? ಗಾಳಿ. ಗಾಳಿಯಲ್ಲಿ ಅತಿ ಮುಖ್ಯವಾಗಿರುವಂತಹದ್ದು ಆಕ್ಸಿಜನ್. ಆಕ್ಸಿಜನ್ ಇದ್ದರೆ ಮಾತ್ರ ನೀವು ಬೆಂಕಿ ಪಟ್ಟಣವನ್ನು ತಗೊಂಡು ಸ್ಟ್ರೈಕ್ ಮಾಡಿದಾಗ ಅದು ಬೆಂಕಿ ಅಂಟ್ಕೊಳ್ಳುವಂತಹದ್ದು. ಗಾಳಿ ಇಲ್ಲದೆ ಹೋದರೆ ಬೆಂಕಿ ಅಂಟ್ಕೊಳ್ಳೋದಿಲ್ಲ. ಹಾಗಾದರೆ ಗಾಳಿಗೂ ಈ ಬೆಂಕಿಗೂ ಒಂದು ರೀತಿಯಾಗಿರುವಂತಹ ಅವಿನಾಭಾವವಾಗಿರುವಂತಹ ಪಾರ್ಟ್ನರ್ಶಿಪ್ ಇರುವಂತಹದ್ದು ನಮಗೆ ಕಾಣಿಸ್ತಿದೆಯಾ? ಗಾಳಿ ಮತ್ತು ಬೆಂಕಿ ಈ ಎರಡಕ್ಕೂ ಸಹ ಒಂದು ಅವಿನಾಭಾವವಾಗಿರುವಂತಹ ಪಾರ್ಟ್ನರ್ಶಿಪ್ ಇರುವಂತಹದ್ದು ಕಾಣಿಸ್ತಿದೆಯಾ ನಮಗೆ? ಗಾಳಿ ಇದ್ರೇ ಬೆಂಕಿ, ಹೌದಾ? ಹೇಳಿ, ಗಾಳಿ ಇದ್ರೇ ಬೆಂಕಿ. ಈ ಬೆಂಕಿ ಅನ್ನುವಂತಹದ್ದು ಹೇಗೆ ಸೃಷ್ಟಿಯಾಯಿತು? ಇಷ್ಟಕ್ಕೂ ಬೆಂಕಿ ಹೇಗೆ ಸೃಷ್ಟಿಯಾಯಿತು? ಸತ್ಯವೇದದಲ್ಲಿ ಸಮುದ್ರ ಹೇಗೆ ಸೃಷ್ಟಿ ಮಾಡಿದ್ರು ದೇವರು ಅಂತ ನೋಡಿದ್ವಿ, ಗಾಳಿ ಹೇಗೆ ಸೃಷ್ಟಿ ಮಾಡಿದ್ರು ನೋಡಿದ್ವಿ, ನೀರು ಹೇಗೆ ಸೃಷ್ಟಿ ಮಾಡಿದ್ರು ನೋಡಿದ್ವಿ. ಬೆಂಕಿ ಹೇಗೆ ಸೃಷ್ಟಿ ಮಾಡಿದ್ರು ದೇವರು ಇಷ್ಟಕ್ಕೂ? ಬೆಂಕಿಯ ಉತ್ಪತ್ತಿ, ಇಂಟ್ರೊಡಕ್ಷನ್ ಎಲ್ಲಿಂದ ಸೃಷ್ಟಿಯಾಯಿತು? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, 1:7. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಬೆಂಕಿಗೆ ಕೇರ್ ಆಫ್ ಅಡ್ರೆಸ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಏನಂತ ಹೇಳಿದ್ದಾರೆ ದೇವರು? ಹೆಂಗೆ ಸೃಷ್ಟಿ ಆಯ್ತಂತೆ ಬೆಂಕಿ? ದೇವರು ತನ್ನ ದೂತರಲ್ಲಿ ಕೆಲವರನ್ನ ಏನಾಗಿ ಮಾಡಿದ್ರಂತೆ? ಬೆಂಕಿಯನ್ನಾಗಿ, ಗಾಳಿಯನ್ನಾಗಿ ಮಾಡಿದ್ರಂತೆ. ಹಾಗಾದರೆ ನೀವು ಬೆಂಕಿಯನ್ನು ಯೂಸ್ ಮಾಡ್ತೀರಲ್ವ ಪ್ರತಿದಿನ ನಿಮ್ಮ ನಿತ್ಯಾವಸರಗಳಿಗೆ? ಯಾರನ್ನು ಯೂಸ್ ಮಾಡ್ತಿದ್ದೀರಾ? ನಿಮಗೆ ಸಹಾಯ ಮಾಡ್ತಿರುವಂತಹದ್ದು ಯಾರು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ? ದೇವದೂತರು. ಬೆಂಕಿ, ಗಾಳಿ, ಬೆಂಕಿ, ಗಾಳಿ. ಬೆಂಕಿ, ನಾನು ಒಬ್ಬ ದೂತನನ್ನು ಬೆಂಕಿಯನ್ನಾಗಿ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಗಾಳಿ ಜೊತೆಯಲ್ಲಿರಬೇಕು, ಗಾಳಿಯನ್ನು, ಬೆಂಕಿಯನ್ನು.
ಬೆಂಕಿಯ ಇಂಟ್ರಡಕ್ಷನ್ ಇಲ್ಲಿಂದ ಸೃಷ್ಟಿ ಆಯಿತಾ? ದೇವರು ಹೀಗೆ ಸೃಷ್ಟಿ ಮಾಡಿದ್ರೆ ಬೆಂಕಿಯನ್ನು, ಸಮುದ್ರವನ್ನು ಹೇಗೆ ಸೃಷ್ಟಿ ಮಾಡಿದ್ರು ಅಂತ ನಮಗೆ ಗೊತ್ತಲ್ವ? ಮಾತಿನಿಂದ ಎಲ್ಲ ನೀರು ಸಹ ಒಂದೇ ಕಡೆ ಬರಲಿ, ಒಣನೆಲ್ಲ ಕಾಣಿಸ್ಲಿ, ಹೀಗೆ ಸೃಷ್ಟಿ ಮಾಡಿದ್ರು ಸಮುದ್ರವನ್ನು. ಬೆಂಕಿಯನ್ನು ಆ ಥರ ಸೃಷ್ಟಿ ಮಾಡಲಿಲ್ಲ. ದೇವದೂತರನ್ನೇ ಬೆಂಕಿಯನ್ನಾಗಿಟ್ಟಿದ್ದಾರಂತೆ ನಮ್ಮ ಸಹಾಯಕ್ಕೋಸ್ಕರ. ಯಾರಾದರೂ ಬಂದು ಇನ್ನು ಮುಂದೆ ಬೆಂಕಿ ಹೇಗೆ ಸೃಷ್ಟಿ ಆಯಿತು ಅಂದರೆ, ನಮ್ಮ ಮನೆ ಸ್ಟೌವಲ್ಲಿ 2 ಕಲ್ಲುಗಳು ಉಜ್ಜಿದ್ರೆ ಸೃಷ್ಟಿ ಆಯಿತು. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನೇ ಅಲ್ವಾ ಓದುವಂಥದ್ದು ನಾವು. ಹಿಸ್ಟ್ರಿ ಬುಕ್ಸಲ್ಲಿ ಏನು ಓದ್ತೀವಿ ಹೇಳಿ? ಪ್ರೀ ಹಿಸ್ಟಾರಿಕ್ ಏಜಸ್ ಅಂತ ಹೇಳಿ ಒಂದು ಚಾಪ್ಟರ್ ಇರುತ್ತೆ ಪ್ರತಿ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲೂ ಸಹ. ಬೆಂಕಿ ಹೇಗಂತೆ ಕಂಡುಹಿಡಿದಿದ್ದು ಮನುಷ್ಯ? ಹೌದಾ? 2 ಕಲ್ಲುಗಳು ಜೋರಾಗಿ ಉಜ್ಜಿದಾಗ ಅವಾಗೇ ಅಂತ ಗೊತ್ತಾಗಿದ್ದು ಮನುಷ್ಯನಿಗೆ ಬೆಂಕಿ ಇದೆ ಅಂತ ಹೇಳಿ. ಅವಾಗವರೆಗೂ ಗೊತ್ತಿರಲಿಲ್ವಂತೆ. ಮನುಷ್ಯರಿಗೆ ಬೇಕು ಅಂತಲೇ ಬೆಂಕಿ, ಒಬ್ಬ ದೂತರನ್ನು ದೇವರು ಬೆಂಕಿಯನ್ನಾಗಿ ಮಾರ್ಪಡಿಸಿ ನಮ್ಮ ಅನುಕೂಲಕ್ಕೋಸ್ಕರ ಇಳಿಸಿದ್ದಾರೆ. ನೀವು ಆದಿಕಾಂಡದೆಲ್ಲ ಓದ್ತಾ ನೋಡ್ತಿದ್ರೆ ಈ ಬೆಂಕಿಯ ಯೂಸೇಜು ಸಹ ದೇವರೇ ಹೇಳ್ಕೊಟ್ಟಿದ್ದು ಮನುಷ್ಯರಿಗೆ. ಬೆಂಕಿಯನ್ನು ಹೇಗೆ ಯೂಸ್ ಮಾಡಬೇಕಂತ ನಮಗೆ ಗೊತ್ತಿರಲಿಲ್ಲ. ಈ ಬೆಂಕಿಯನ್ನು ಹೇಗೆ ಯೂಸ್ ಮಾಡಬೇಕು ಅನ್ನುವಂತಹದ್ದು ಪ್ರಪ್ರಥಮ ಬಾರಿಗೆ ದೇವರೇ ಹೇಳ್ಕೊಟ್ಟಿದ್ದು ಮನುಷ್ಯರಿಗೆ, ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಕಲ್ಲುಗಳು ಅಕಸ್ಮಾತಾಗಿ ಒಂದಕ್ಕೊಂದು ಸ್ಲಾಶ್ ಆದಾಗ ಬೆಂಕಿ ಉತ್ಪತ್ತಿ ಆಗಿಲ್ಲ. ಆವಾಗೆಲ್ಲ ಮನುಷ್ಯನಿಗೆ ಗೊತ್ತಾಗಿತ್ತು. ದೇವರು ಬೆಂಕಿಯನ್ನು ಸೃಷ್ಟಿ ಮಾಡಿ ಆ ಬೆಂಕಿಯನ್ನು ಹೇಗೆ ಯೂಸ್ ಮಾಡಬೇಕು ಅಂತ ದೇವರೇ ಹೇಳ್ಕೊಟ್ಟಿತ್ತು. ಓಕೆ, ಈಗ ಈ ಬೆಂಕಿಯಿಂದ ನಮಗೇನೇನು ಹೇಗೆಲ್ಲ ಉಪಯೋಗ ಮಾಡ್ಕೊಳ್ತೀವಿ ಬೆಂಕಿಯನ್ನು ನಾವು ಹೇಳಿ? ಹೇಗೆಲ್ಲ ಉಪಯೋಗ ಮಾಡ್ಕೊಳ್ತೀವಿ? ಯಾರನ್ನಾದರೂ ಕರೆದ್ರಿ ಅಂತ ಅಂದ್ಕೊಳ್ಳಿ ಇಮಿಡಿಯೇಟಾಗಿ, ಅಂದರೆ ಈ ರೂಮಲ್ಲಿ ಇಲ್ಲದೆ ಇರುವಂಥವ್ರು ಯಾರಾದರೂ ಬಂದಿದ್ದ ತಕ್ಷಣ ಬಂದಿರುವಂಥವ್ರು ಲೇಡೀಸ್ ಅಂತ ಅಂದ್ಕೊಳ್ಳಿ. ಅಮ್ಮ ಅನ್ನ ಮಾಡಬೇಕಾದ್ರೆ ಏನೇನು ಬೇಕು ಹೇಳಿ, ಟಕ್ ಅಂತ ಹೇಳಿ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ಏನೇನಂತಾರೆ? ಬ್ರದರ್ ಅಕ್ಕಿ ಬೇಕು ಬ್ರದರ್, ನೀರು ಬೇಕು ಬ್ರದರ್, ಕುಕ್ಕರ್ ಬೇಕು ಬ್ರದರ್, ಅಥವಾ ಪಾತ್ರೆ ಬೇಕು ಬ್ರದರ್. ಇದೆಲ್ಲ ತೊಗೊಂಡು ಬೆಂಕಿ ಇಲ್ಲದೆ ಹೋದರೆ ಏನು ಮಾಡುವಂತಹದ್ದು? ಇದೆಲ್ಲ ತೊಗೊಂಡು ಅಡುಗೆ ಮಾಡಲಿ, ಇದೆಲ್ಲ ಹಾಕಿ ಮಿಶ್ರಣ ಮಾಡಿ ಆ ಪದಾರ್ಥ ರೆಡಿ ಆಗಲಿಕ್ಕೆ ಬೆಂಕಿ ಇಲ್ಲದೆ ಹೋದರೆ, ಕೆಳಗಡೆ ಸ್ಟೋವಲ್ಲಿ ಬೆಂಕಿ ಬರದೇ ಹೋದರೆ ಏನು ಮಾಡುವಂತಹದ್ದು ಹೇಳಿ? ಈ ಬೆಂಕಿ ಅನ್ನುವಂಥದ್ದು ನಮ್ಮ ನೆನಪಿಗೆ ಬರೋದಿಲ್ಲ ಪ್ರಿಯರೇ. ಈ ಬೆಂಕಿ ಎಷ್ಟು ಪ್ರಮುಖವಾಗಿರುವಂತಹದ್ದು ನಮ್ಮ ಜೀವನಗಳಲ್ಲಿ ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಹೌದಾ? ಬಿರಿಯಾನಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ಇದೆ. ಬಾಸ್ಮತಿ ರೈಸ್ ಇದೆ, ಮಟನ್ ಇದೆ, ಚಿಕನ್ ಇದೆ, ಎಲ್ಲ ಇದೆ. ಹೌದಾ? ಬೇಕಾಗಿರುವಂತಹ ಮಸಾಲೆ ಸಾಮಗ್ರಿಗಳೆಲ್ಲ ಇದೆ. ಶಾರ್ಟೇಜ್ ಏನೂ ಇಲ್ಲ. ತುಪ್ಪ ಇದೆ, ಎಣ್ಣೆ ಇದೆ, ಎಲ್ಲ ಇದೆ. ಬೆಂಕಿ ಒಂದಿಲ್ಲ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಡಿ ಅಂತ ಹೇಳಿ ಒಂದ್ಸರಿ ಭಟ್ರಿಗೆ. ಬ್ರದರ್ ತಲೆ ಕೆಟ್ಟಿದೆಯಾ ನಿಮಗೆ? ಇದೆಲ್ಲ ಇಟ್ಕೊಂಡು ಏನು ಮಾಡುವಂಥದ್ದು ನಾನು? ಮಟನ್ ತೊಗೊಂಡು ಏನು ಮಾಡುವಂಥದ್ದು? ಚಿಕನ್ ತೊಗೊಂಡು ಏನು ಮಾಡುವಂಥದ್ದು ಹೇಳಿ? ಬೆಂಕಿ ಇಲ್ಲದೆ ಹೋದರೆ ನಾನು ಏನು ಮಾಡಲಿ ಇಷ್ಟನ್ನು ಇಟ್ಕೊಂಡು ಅಂತಾರೆ. ನಿಜನಾ? ಬೆಂಕಿ ನಮ್ಮ ಜೀವನಗಳಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸ್ತಿದೆ ಅಂತ ಹೇಳಿ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ನಮ್ಮ ಮನೇಲಿ ಬರುವಂತಹ ಕರೆಂಟ್, ಎಲೆಕ್ಟ್ರಿಸಿಟಿ, ಇದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಬೆಂಕಿ ಬೇಕು ಪ್ರಿಯರೇ. ಕರೆಂಟ್ ನಮ್ಮ ಮನೆಗೆ ಹೇಗೆ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕೋಲ್ ಪವರ್ ಪ್ಲಾಂಟ್ಸಲ್ಲಿ ಇದ್ದಿಲನ್ನು ಹೆಚ್ಚಾದ ಹೀಟಲ್ಲಿ ಸುಡ್ತಾರೆ. ಆ ಸುಡುವಂಥ ಹೊಗೆಯಿಂದ ಉತ್ಪತ್ತಿಯಾಗುವಂತಹ ಕರೆಂಟನ್ನೇ, ಎಲೆಕ್ಟ್ರಿಸಿಟಿಯನ್ನೇ ಬಹುತೇಕ ಅಂಶ ನಾವು ಸಿಟಿಗಳಲ್ಲಿ ಯೂಸ್ ಮಾಡ್ತಿರುವಂತಹದ್ದು. ನೀರಿನಿಂದ ಜನರೇಟ್ ಆಗುವಂಥ ಎಲೆಕ್ಟ್ರಿಸಿಟಿ ಬಹಳ ಕಡಿಮೆ. ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಜನರೇಟ್ ಆಗುವಂತಹದ್ದು ಇದ್ದಿಲನ್ನು ಬೆಂಕಿಯಿಂದ ಸುಡುವುದರಿಂದ. ಕರೆಂಟ್ ಇಲ್ವಾ? ಬೆಂಕಿ ಇಲ್ಲದೆ ಹೋದರೆ ಬೆಳಕು ಇಲ್ಲ, ಗೊತ್ತಾ? ಈಗ ಕರೆಂಟ್ ಇದೆ, ನಾವು ಇದ್ದಿಲನ್ನು ಬೆಂಕಿಯಲ್ಲಿ ಸುಟ್ಟು ಕರೆಂಟನ್ನು ಉತ್ಪತ್ತಿ ಮಾಡ್ತಿದ್ದೀವಿ. ನಿಜನಾ? ಹಿಂದಿನ ಕಾಲದಲ್ಲಿ ನೀವು ನೋಡಿದ್ದೀರಾ ಪ್ಯಾಷನ್ ಆಫ್ ಕ್ರೈಸ್ಟ್ ಮೂವಿಯಲ್ಲೆಲ್ಲ, ಯೇಸು ಕ್ರಿಸ್ತರನ್ನು ರಾತ್ರಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಲೈಟ್ಗೆ ಏನು ಮಾಡ್ತಿದ್ರು ಇವರು? ಲೈಟ್ಗೆ ಏನು ಮಾಡ್ತಿದ್ರು? ಬೆಂಕಿಯನ್ನು ಒಂದು ಕಂಬದ ರೀತಿಯಲ್ಲಿರುವಂತಹ ಒಂದು ಆಕಾರಕ್ಕೆ ಅಂಟಿಸಿ ಅದನ್ನು ಯೂಸ್ ಮಾಡ್ತಿದ್ರು ಬೆಳಕಿಗೋಸ್ಕರ. ಅದಿಲ್ಲ ಅಂದರೆ ಲೈಟ್ ಇಲ್ಲ. ನಮ್ಮ ಮನೇಲಿ ಬಲ್ಬ್ ಹಾಕಬೇಕಾದ್ರೂ ಬೆಂಕಿ ಬೇಕು. ಆ ಕಾಲದಲ್ಲಿ ಕರೆಂಟ್ ಇಲ್ಲದೇ ಇರುವಂತಹ ಕಾಲದಲ್ಲಿ ಲೈಟ್ ಇರಬೇಕು ಅಂದರೆ, ಬೆಳಕಿರಬೇಕು ಅಂದರೂ ಬೆಂಕಿ ಬೇಕು. ನಾವು ಊಟ ಮಾಡ್ತಿದ್ದೀವಿ ಅಂದರೆ ಅದು ಬೆಂಕಿಯಿಂದ. ಸತ್ಯವೇದದಲ್ಲಿ ಬರ್ಸಿದ್ದಾರೆ ಈ ಮಾತನ್ನು. ಒಂದ್ಸರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 9ನೇ ವಚನ. 21:9. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಏನು ನಡೀತಿತ್ತಂತೆ ಅಲ್ಲಿ? ಕೆಂಡಗಳಿತ್ತು, ಅದರ ಮೇಲೆ ಮೀನುಗಳು. ಅದು ಯಾವುದರ ಜೊತೆ ಇತ್ತು? ರೊಟ್ಟಿಗಳ ಸಹಿತವಾಗಿ. ಕೆಂಡಗಳ ಮೇಲೆ ಮೀನನ್ನು ಏನಕ್ಕೋಸ್ಕರ ಇಟ್ಟಿದ್ರು? ಕುಕ್ ಆಗಲಿಕ್ಕೋಸ್ಕರ. ಅದಾಗಬೇಕಲ್ವ?
ಮೀನು ಅನ್ನುವಂತಹದ್ದು ಬೇಯಬೇಕಲ್ವ, ಪ್ರಾಪರಾಗಿ ರೋಸ್ಟ್ ಆಗಬೇಕಲ್ವ ತಿನ್ನಲಿಕ್ಕೆ. ನೀವು ಈಗಿನ ಕಾಲದಲ್ಲಿ ನೋಡಿದ್ದೀರಾ, ತಂದೂರಿ ಅದು ಇದು ಎಲ್ಲ ಬೆಂಕಿಯಲ್ಲಿ ಬೇಯಿಸುವಂತಹ ಚಿಕನನ್ನು ಇದನ್ನೆಲ್ಲ ನೋಡಿದ್ದೀವಲ್ವ. ಬಾರ್ಬೀಕು ಇದನ್ನೆಲ್ಲ ನೋಡಿದ್ದೀವಲ್ವ. ಆ ಕಾಲದಲ್ಲಿ ನಡೀತಿತ್ತು ಏನು, ಕೆಂಡಗಳಲ್ಲಿ ಮೀನುಗಳನ್ನು ಬೇಯಿಸಿ ತಿನ್ನುವಂತಹದ್ದು. ಅದಕ್ಕೇನು ಉಪಯೋಗ ಮಾಡ್ಕೊಳ್ತಿದ್ರು? ಬೆಂಕಿನೇನಾ ಅದು ಕೆಳಗಡೆ ಇರುವಂತಹದ್ದು? ಅಂದರೆ ಅಡುಗೆ ಮಾಡ್ಲಿಕ್ಕೆ ಬೆಂಕಿ ಬೇಕಾ? ಅದು ಸತ್ಯವೇದದಲ್ಲೂ ಸಹ ಸ್ಪಷ್ಟವಾಗಿದೆಯಾ? ಸತ್ಯವೇದದಲ್ಲೂ ಈ ಕಾರ್ಯಕ್ರಮ ಸಾಕಷ್ಟು ಸರಿ ನಡೆದಿದೆ. ಯಜ್ಞ ಸಮರ್ಪಿಸಬೇಕಾದ್ರೆ ಬೆಂಕಿ ಬೇಕಿತ್ತು, ಅಡುಗೆ ಮಾಡಬೇಕಾದ್ರೆ ಸಾಕಷ್ಟು ಸರಿ ಬೆಂಕಿ ಕೆಂಡದ ಮೇಲಿಟ್ಟಿದ್ರು ಅಂತ ಹೇಳಿ ಬರ್ಸಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನೂ ಏನೇನಕ್ಕೋಸ್ಕರ ಬೆಂಕಿ ಬೇಕು? ಸ್ಟೆರಿಲೈಸೇಷನ್ ಅಂದರೆ ಏನು? ಕ್ರಿಮಿಗಳನ್ನು, ಜರ್ಮ್ಸನ್ನು ಕೊಲ್ಲುವಂತಹ ಪ್ರೊಸೀಜರ್. ಒಂದು ಅಶುದ್ಧವಾಗಿರುವಂತಹ ಪದಾರ್ಥವನ್ನು ಶುದ್ಧೀಕರಿಸುವಂತಹ ಪ್ರೊಸೀಜರ್. ಈಗಾದರೆ ನಮಗೊಂದು ಇಂಜೆಕ್ಷನ್ ಹಾಕ್ಬಿಟ್ಟು ಆ ಇಂಜೆಕ್ಷನನ್ನು ಡಿಸ್ಪೋಸ್ ಮಾಡಿಬಿಡ್ತಾರೆ ಡಾಕ್ಟರ್, ನಿಜನ? ಅದನ್ನು ವೇಸ್ಟ್ಗೆ ಹಾಕ್ಬಿಡ್ತಾರೆ. ಪ್ಲಾಸ್ಟಿಕ್ ಸಿರಂಜಸ್ ಅಲ್ವಾ? ಆದರೆ ಒಂದು 50-60 ವರ್ಷಗಳ ಹಿಂದೆ ಒಬ್ಬರಿಗೆ ಇಂಜೆಕ್ಷನ್ ಕೊಟ್ಟ ನಂತರ ಆ ಸಿರಂಜನ್ನು ಬಿಸಾಡುವಂತೆ ಇರಲಿಲ್ಲ. ಏನು ಮಾಡಬೇಕಿತ್ತು? ತಗೊಂಡು ಅದನ್ನು ಬಿಸಿ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದರಲ್ಲಿರುವಂತಹ ಜರ್ಮ್ಸು ಸತ್ತು ಹೋಗುತ್ತೆ. ಆ ಬಿಸಿನೀರು ಕಾಯಿಸ್ಲಿಕ್ಕೆ ಏನು ಬೇಕು? ಬೆಂಕಿ. ಒಂದು ವಸ್ತು ಸ್ಟೆರಿಲೈಸ್ ಆಗಬೇಕಂದ್ರೆ ನೀವು ಬಿಸಿನೀರು ಕಾಯಿಸ್ತೀರಾ ಅಲ್ವಾ? ನೀವು ಬಿಸಿನೀರು ಕಾಯಿಸಿದಾಗ ಅದರಲ್ಲಿ ನೀರಲ್ಲಿರುವಂತಹ ಜರ್ಮ್ಸ್ ಎಲ್ಲ ಏನಾಗುತ್ತೆ? ನೀರು ಕಾಯಿಸಿದಾಗ ಏನಾಗುತ್ತೆ? ಸತ್ತು ಹೋಗುತ್ತೆ. ಅದಕ್ಕೆ ಅಲ್ವಾ ಬಿಸಿನೀರು ಕಾಯಿಸುವಂತಹದ್ದು. ಬೆಂಕಿ ಬೇಕಾ ಅದಕ್ಕೆ? ಅಂದರೆ ಒಂದು ವಸ್ತುವನ್ನು ನೀವು ಸ್ಟೆರಿಲೈಸ್ ಮಾಡಬೇಕಂದ್ರೆ ಅದರಲ್ಲಿರುವಂಥ ಕೀಟಾಣುಗಳು, ಜರ್ಮ್ಸ್ ಇದೆಲ್ಲ ಕೊಲ್ಲಬೇಕು ಅಂತ ಹೇಳಿದ್ರೆ ಬೆಂಕಿ ಬೇಕು. ಅದಕ್ಕೆ ನೀವು ನೋಡ್ತಿರ್ತೀರ ಆಗಾಗ ಚಳಿಗಾಲದಲ್ಲಿ ಜ್ವರ ಬರುವಂತಹದ್ದು ಹೆಚ್ಚು, ಬೇಸಿಗೆಗಾಲದಲ್ಲಿ ಅಷ್ಟು ಜನರಿಗೆ ಜ್ವರ ಬರುವಂತಹ ಸುದ್ದಿಯನ್ನು ನೀವು ಕೇಳೋದಿಲ್ಲ. ಯಾಕೆ? ಚಳಿಗಾಲದಲ್ಲಿ ಜನರಿಗೆ ಜ್ವರ ಬಂದು ನೆಗಡಿ ಬೇಗ ಅಟ್ಯಾಕ್ ಆಗ್ತಿರುತ್ತೆ. ಈ ಜ್ವರ ನೆಗಡಿ ಎಲ್ಲ ಏನಕ್ಕೋಸ್ಕರ? ಈ ಜರ್ಮ್ಸ್ ಅನ್ನುವಂತಹದ್ದು ಈಸಿಯಾಗಿ ನಿಮ್ಮ ಮೇಲೆ ದಾಳಿ ಮಾಡುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ವ, ಆ ಟೆಂಪ್ರೇಚರ್ಗೆ ಹಲವಾರು ಜರ್ಮ್ಸ್ ಅಲ್ಲೇ ಎಲಿಮಿನೇಟ್ ಆಗ್ತಿರುತ್ತೆ. ಹೌದಾ? ಬೆಂಕಿ ಬೇಕಾ? ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತು ಪ್ರಿಯರೇ, ಇದು ಊಟಕ್ಕೆ ಬೆಂಕಿ ಬೇಕು, ಅಡುಗೆ ಮಾಡಲಿಕ್ಕೆ ಬೆಂಕಿ ಬೇಕು ಅನ್ನುವಂಥದ್ದು ನೀವು ಈಗ ತಾನೇ ಓದಿದ್ರಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ. ಸ್ಟೆರಿಲೈಸೇಷನ್ಗೋಸ್ಕರ ಅಂದರೆ ಒಂದು ಕೀಟಾಣುವಿನ ಅಂತ್ಯ ಹಾಡಲಿಕ್ಕೆ ಬೆಂಕಿ ಬೇಕು ಅನ್ನುವಂತಹದ್ದು, ಒಂದು ಇನ್ಫೆಕ್ಷನ್ ಇರುವಂತಹ ಮಟೀರಿಯಲ್ಗೆ ಅಂತ್ಯ ಹಾಡಬೇಕು ಅಂದರೆ ಬೆಂಕಿ ಬೇಕು ಅನ್ನುವಂತಹದ್ದು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಒಂದ್ಸರಿ ನೋಡೋಣ. ಯಾಜಕಕಾಂಡ 13ನೇ ಅಧ್ಯಾಯ. ಯಾಜಕಕಾಂಡ 13ನೇ ಅಧ್ಯಾಯ 52ನೇ ವಚನ. 13:52. ಕುಷ್ಠರೋಗದ ಬಗ್ಗೆ ಮಾತಾಡ್ತಾ ಆ ಕುಷ್ಠರೋಗಕ್ಕೆ ಸೋಕಿರುವಂತಹ ಬಟ್ಟೆ ಅಥವಾ ಪರ್ಸನ್ ಯೂಸ್ ಮಾಡಿರುವಂತಹ ವಸ್ತ್ರಗಳೇನಿದೆ ಅದನ್ನೆಲ್ಲ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ದೇವರು. ಡಸ್ಟ್ಬಿನ್ಗೆ ಅಲ್ಲಿ ಇಲ್ಲಿ ಹಾಕಬಾರ್ದು. ಎಲ್ಲಿ ಹಾಕಬೇಕಂತೆ? ಏನು ಮಾಡಬೇಕಂತೆ? ಆ ಬಟ್ಟೆಯನ್ನು ಮೇಲ್ ಹೊದಿಕೆಯನ್ನಾದರೂ, ಅಂದರೆ ಬಟ್ಟೆ ಆ ವ್ಯಕ್ತಿ ಹೊದಿಸ್ಕೊಂಡಿರುವಂತಹದ್ದಾದರೂ ಅಥವಾ ಆ ವ್ಯಕ್ತಿ ಕೆಳಗಡೆ ಹಾಕೊಂಡು ಮಲಗಿರುವಂತಹದ್ದಾದರೂ, ಆ ಬಟ್ಟೆ ಯಾವುದಾದ್ರೂ ಸರಿ, ಆ ಬಟ್ಟೆಗಳನ್ನೆಲ್ಲ ಏನು ಮಾಡಬೇಕು? ಡಸ್ಟ್ಬಿನಲ್ಲಿ ಹಾಕಬೇಕಾ? ಏನು ಮಾಡಬೇಕು? ಸುಡಬೇಕು. ಏನಕ್ಕೋಸ್ಕರ ಸುಡಬೇಕು? ಅದರಲ್ಲಿರುವಂತಹ ಸಂಪೂರ್ಣ ಅಶುದ್ಧತೆ ಆವಾಗಲೇ ಕೊಲ್ಲಲ್ಪಡುವಂತಹದ್ದು ಪೂರ್ತಿ. ನೀವು ನೀರಲ್ಲಿ ಹೋಗಿದ್ರೂ ಏನು ಮಾಡಿದ್ರೂ ಸಹ ಅದು ಹೋಗೋದಿಲ್ಲ. ಏನು ಮಾಡಬೇಕು? ಸುಡಬೇಕು ಬೆಂಕಿಯಲ್ಲಿ. ಸ್ಟೆರಿಲೈಸೇಷನ್, ಸತ್ಯವೇದ ಹೇಳಿರುವಂತಹ ಸ್ಟೆರಿಲೈಸೇಷನ್. ಆ ಅಶುದ್ಧತೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಸುಟ್ಟು ಬಿಡಬೇಕು. ಆಗ ಅದರಲ್ಲಿರುವಂತಹ ಸಂಪೂರ್ಣ ಇಂಪ್ಯೂರಿಟೀಸು ಸಹ ವಾಶ್ ಔಟ್ ಆಗುತ್ತೆ. ನಮಗೆ ಗೊತ್ತಿರುವಂತಹದ್ದು ಇವಾಗ ಇಂಜೆಕ್ಷನನ್ನು ಬಿಸಿನೀರಲ್ಲಿ ಹಾಕಬೇಕು, ಇದನ್ನು ಬೆಂಕಿಯಲ್ಲಿ ಹಾಕಬೇಕು, ಆವಾಗ ಅದು ಶುದ್ಧವಾಗುತ್ತೆ, ಅಲ್ಲಿರುವಂತಹದ್ದೆಲ್ಲ ಪೂರ್ತಿಯಾಗಿ ನಾಶವಾಗುತ್ತೆ ಅಂತ. ದೇವರು ಇದನ್ನು 3,000 ವರ್ಷಗಳ ಹಿಂದೆ ಬರೆಸಿದ್ದಾರೆ, ಸ್ಟೆರಿಲೈಸೇಷನ್ ಅನ್ನುವಂತಹ ಪ್ರೊಸೀಜರನ್ನು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಆ ವಸ್ತುವು ಬಟ್ಟೆಯಾದರೂ, ಹಾಸಾದರೂ, ಹೊಕ್ಕಾದರೂ, ಉಣ್ಣೆಯದ್ದಾದರೂ, ನಾರಿನದ್ದಾದರೂ, ತೊಗಲಿನದ್ದಾದರೂ ಅದರಲ್ಲಿ ಪ್ರಾಣಕ್ಕೆ ಅಪಾಯಕರವಾದ ಕುಷ್ಠವಿರುವುದರಿಂದ ಅದನ್ನು ಬೆಂಕಿಯಿಂದ ಸುಡಿಸಿ ಬಿಡಬೇಕು. ಇಷ್ಟಕ್ಕೂ ಸುಟ್ಕೊಂಡು ತಿನ್ನಿ ಆಹಾರವನ್ನು. ಒಂದು ಮಾಂಸ ಇದೆ ಅಂತ ಹೇಳಿದ್ರೆ ಆ ಮಾಂಸವನ್ನು ನೀವು ಸುಟ್ಟೇ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದೆ ದೇವರು. ಈ ಸತ್ಯವೇದದಲ್ಲಿ ನೋಡ್ತೀರಾ, ಪಸ್ಕ ಹಬ್ಬ ಎಲ್ಲ ಮಾಡಬೇಕಾದ್ರೆ ಹೇಗೆ ತಿನ್ಬೇಕಂತೆ ಮಾಂಸವನ್ನು? ಸುಟ್ಟು. ಏನಕ್ಕೋಸ್ಕರ ಸುಟ್ಟು ತಿನ್ನಬೇಕು? ಮಾಂಸವನ್ನು ಹಾಗೆ ತಿನ್ನಬಾರ್ದ? ಅದರಲ್ಲಿ ಎಷ್ಟು ರೀತಿಯಾಗಿರುವಂತಹ ವೈರಸ್ಗಳು, ಬ್ಯಾಕ್ಟೀರಿಯಾ ಇರುತ್ತೆ ಗೊತ್ತಾ ಪ್ರಿಯರೇ? ಮಾಂಸ ಹಸಿಯದ್ದಾಗಿದ್ದರೆ
ಹಸಿದಾಗಿದ್ದರೆ, ಅದು ಒಂದು ವೇಳೆ ಕುಕ್ ಆಗದೇ ಇದ್ದರೆ, ಅಡುಗೆ ಮಾಡದೇ ಇದ್ದರೆ, ಅದನ್ನು ನೀವು ಬಾಯ್ಲ್ ಮಾಡದೇ ಇದ್ದರೆ, ಕರೆಕ್ಟಾಗಿ ಬೇಯಿಸದೇ ಇದ್ದರೆ, ಕುಕ್ ಮಾಡದೇ ಇದ್ದರೆ, ಸಾಕಷ್ಟು ಮನುಷ್ಯರಿಗೆ ಹಾನಿ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇರುತ್ತೆ ಅದರಲ್ಲಿ. ನೀವು ಅದನ್ನು ಸುಟ್ಟಾಗ, ನೀವು ಅದನ್ನು ಅಡುಗೆ ಮಾಡಿದಾಗ, ನೀವು ಅದನ್ನು ಬೆಂಕಿಯಲ್ಲಿ ಬೇಯಿಸಿದಾಗೆ ಅಲ್ಲಿರುವಂತಹ ಇಂಪ್ಯೂರಿಟೀಸ್ ಎಲ್ಲ ಹೊರಗೆ ಹೋಗುವಂತಹದ್ದು. ಬೆಂಕಿಯಿಂದ ಆಗುವಂತಹ ಪ್ರಯೋಜನಗಳು ಸತ್ಯವೇದ ಹೇಳಿರುವಂತಹದ್ದು. ನಾನು ಸೈನ್ಸ್ ತೊಗೊಂಬಂದು ಸೈನ್ಸ್ ಫಿಕ್ಷನಲ್ಲಿ ಬರೆದಿರುವಂತಹದ್ದೆಲ್ಲ ತೋರಿಸ್ತಿಲ್ಲ. ಅಡುಗೆ ಮಾಡಲಿಕ್ಕೆ ಬೆಂಕಿ ಬೇಕು, ಸತ್ಯವೇದ ಹೇಳ್ತು. ಸ್ಟೆರಿಲೈಸೇಷನ್ ಮಾಡಲಿಕ್ಕೆ ಬೆಂಕಿ ಅನ್ನುವಂತಹದ್ದು ಬೇಕು, ಇದನ್ನು ಸತ್ಯವೇದ ಹೇಳ್ತು. ನೆಕ್ಸ್ಟ್ ಇನ್ನೂ ಏನೇನಕ್ಕೆ ಬೇಕು ಬೆಂಕಿ ಅನ್ನುವಂತಹದ್ದು ನಮ್ಮ ಜೀವನಗಳಲ್ಲಿ? ಹೇಳಿ, ಇನ್ನೂ ಏನೇನಕ್ಕೆ ಬೇಕು? ನಿಮ್ಮ ಸುತ್ತ ಇರುವಂತಹ ಕಿಟಕಿಗಳು, ಆ ಕಿಟಕಿಗೆ ಹಾಕಿರುವಂತಹ ಗ್ರಿಲ್ಗಳು, ಇದೆಲ್ಲ ಯಾವುದರಿಂದ ಮಾಡಲ್ಪಟ್ಟಿರುವಂತಹದ್ದು? ಆ ಕಿಟಕಿ ಯಾವುದರಿಂದ ಮಾಡಲ್ಪಟ್ಟಿರುವಂತಹದ್ದು ಪ್ರಿಯರೇ? ಗ್ರಿಲ್ ಯಾವುದರಿಂದ ಮಾಡಲ್ಪಟ್ಟಿರುವಂತಹದ್ದು ಹೇಳಿ? ಕಬ್ಬಿಣನೇನ? ಕನ್ಫರ್ಮಾ? ಹಾಂ. ಈ ಕಬ್ಬಿಣಕ್ಕೆ ಆ ಶೇಪ್ ಕೊಡಬೇಕು ಅಂದರೆ ಏನು ಬೇಕು? ಬೆಂಕಿ ಬೇಕಾ? ಬೆಂಕಿ ಒಂದಿಲ್ಲದೆ ಹೋಯಿತು ಅಂತ ಅಂದ್ಕೊಳ್ಳಿ. ಕಬ್ಬಿಣವನ್ನು ತೊಗೊಂಡು ಏನು ಮಾಡಬೇಕಿತ್ತು ನಾವು? ಕಬ್ಬಿಣ ಇರ್ತಾ ಇತ್ತು. ಕಬ್ಬಿಣ ಹೇಗೆ ಸಿಗುತ್ತೆ ಗೊತ್ತಾ? ಆ ಶೇಪಲ್ಲೆಲ್ಲ ಸಿಕ್ಕೋದಿಲ್ಲ ಕಬ್ಬಿಣ. ದೊಡ್ಡ 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 ಬಂಡೆಯ ರೂಪದಲ್ಲಿರುವಂತಹ ದೊಡ್ಡ ದೊಡ್ಡ ಕಲ್ಲುಗಳು, ಐರನ್ ಓರ್ ಅಂತ ಹೇಳಿ ಕರಿತೀವಿ. ಅದರ ರಾ ಫಾರ್ಮ್, ಅದು ಕಚ್ಚಾ ವಸ್ತು. ಅದನ್ನು ತೊಗೊಂಡು ಏನು ಮಾಡಬೇಕು? ಸಾವಿರಾರು ಡಿಗ್ರಿಯಲ್ಲಿ ಹೀಟ್ ಮಾಡಿದ್ರೆ, ಬೆಂಕಿ ಹಾಕಿ ಆ ಕಬ್ಬಿಣವನ್ನು, ಆವಾಗ ಆ ಕಬ್ಬಿಣವನ್ನು ನೀವು ಹೇಗೆ ರೂಪಿಸಬೇಕೋ ಹಾಗೆ ರೂಪಿಸಬಹುದು. ಅದು ಲಿಕ್ವಿಡ್ ಆಗಿ ಬದಲಾಗುತ್ತೆ. ನೀವು ಅದನ್ನು ತುಂಬ ಬೆಂಕಿ ಹಾಕಿ ಹೈಯೆಸ್ಟ್ ಟೆಂಪರೇಚರಲ್ಲಿ ಬಾಯ್ಲ್ ಮಾಡಿದಾಗ ಆ ಕಬ್ಬಿಣ ಏನಾಗುತ್ತೆ? ನೀವು ಯಾವ ಫಾರ್ಮ್ಗೆ ಹಾಕ್ತಿರೋ, ಅಂದರೆ ನೀವು ಯಾವ ವಸ್ತುಗೆ ಹಾಕಿದ್ರೆ ಆ ಶೇಪ್ ತಗೊಳುತ್ತೆ ಅದು ಕಬ್ಬಿಣ. ನಿಜನಾ? ಕುಲಿಮೆ ಅಂತ ಕರಿತೀವಲ್ವಾ? ಹಾಂ. ಕಬ್ಬಿಣವನ್ನು ನಾವು ಉಪಯೋಗ ಮಾಡಬೇಕು ಅಂದರೆ ಏನು ಬೇಕು? ಬೆಂಕಿ ಬೇಕು. ಭೂಮಿಯಲ್ಲಿ ಎಷ್ಟು ಕಬ್ಬಿಣ ಇದ್ದಿದ್ರು ಬೆಂಕಿ ಒಂದಿಲ್ಲದೆ ಹೋಗಿದ್ರೆ ಕಬ್ಬಿಣ ಯಾವ ಕೆಲಸಕ್ಕೂ ಬರ್ತಾ ಇರಲಿಲ್ಲ. ಮನೆಗೆ ಏನು ಮಾಡಬೇಕಿತ್ತು ನಾವು? ಮನೆಯಲ್ಲಿ ಎಷ್ಟು ಕಬ್ಬಿಣ ಯೂಸ್ ಆಗಿರುತ್ತೆ ಅಂತ ನಿಮ್ಮ ಸುತ್ತಮುತ್ತ ಇರುವಂತಹ ಚರ್ಚಲ್ಲಿರುವಂತಹ ಮಟೀರಿಯಲ್ಗಳನ್ನು ಒಂದ್ಸರಿ ನೋಡಿ. ಕಬ್ಬಿಣದಿಂದ ತಯಾರಿಸಿರುವಂತಹ ಎಷ್ಟು ಮಟೀರಿಯಲ್ ಇರುತ್ತೆ ಅಂತ ಹೇಳಿ ಒಂದ್ಸರಿ ನೋಡಿ. ನೀವು ಹೊರಗಡೆ ಹೋದಾಗ ನಿಮ್ಮ ಕಾರ್ಗಳು, ನಿಮ್ಮ ಬೈಕ್ಗಳನ್ನು ಒಂದ್ಸರಿ ನೋಡಿ. ಕಬ್ಬಿಣದಿಂದ, ಮೆಟಲಿಂದ ಮಾಡಲ್ಪಟ್ಟಿರುವಂಥ ಎಷ್ಟು ಪಾರ್ಟ್ಗಳು ಸಿಕ್ಕುತ್ತೆ ಅಂತ ನೋಡಿ. ಅದರಲ್ಲಿ ಒಂದ್ಸರಿ ಕಬ್ಬಿಣ ಇಲ್ಲದೆ ಊಹೆ ಮಾಡ್ಕೊಳ್ಳಿ ನಮ್ಮ ಜೀವನಗಳನ್ನು. ಒಂದ್ಸರಿ ಸ್ಟೀಲ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಮೆಟಲ್ಸ್ ಇಲ್ಲದೆ ನಮ್ಮ ಜೀವನವನ್ನು ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಹೇಗಿರುತ್ತೆ ಜೀವನ? ಆದರೂ ಮಾಡ್ಬೋದಾ ನಾವು? ಇಲ್ಲ ಅಲ್ವಾ? ಬೆಂಕಿ ಎಷ್ಟು ಮುಖ್ಯ ಅಂದರೆ ಇಷ್ಟು ಮುಖ್ಯ. ಅದು ಸತ್ಯವೇದದಲ್ಲಿ ಬರ್ಸಿರುವಂತಹ ಮಾತು ಪ್ರಿಯರೇ. ನೋಡೋಣ, ಓಪನ್ ಮಾಡಿ. ಈಗ ಇನ್ನೂ ಈ ಕಬ್ಬಿಣ, ಈ ಸ್ಟೀಲು, ಈ ರೀತಿಯಾಗಿರುವಂತಹ ಮೆಟಲ್ಸನ್ನು ಹೊರತುಪಡಿಸಿ ಇನ್ನೂ ಚಿನ್ನವನ್ನು ಯೂಸ್ ಮಾಡ್ತೀವ, ಹಾಕ್ಕೊಳ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತೀವ. ಹಾಂ. ಚಿನ್ನ ಕಾಯಿಸ್ಲಿಕ್ಕೋಸ್ಕರ, ಅದರ ಇಂಪ್ಯೂರಿಟೀಸನ್ನು ಟೆಸ್ಟ್ ಮಾಡಿ ಅದರಲ್ಲಿರುವಂಥ ಅಶುದ್ಧತೆಯನ್ನು ತೆಗೀಲಿಕ್ಕೋಸ್ಕರ ಏನು ಬೇಕು? ಬೆಂಕಿ. 2000 ಡಿಗ್ರೀಸಲ್ಲಿ ಹೀಟ್ ಮಾಡಬೇಕು ಚಿನ್ನವನ್ನು. ಚಿನ್ನ ಕರಗಬೇಕಂದ್ರೆ ಎಷ್ಟು ಡಿಗ್ರೀಸಲ್ಲಿ ಹೀಟ್ ಮಾಡಬೇಕು? 2000 ಡಿಗ್ರೀಸಲ್ಲಿ. ಅದು ಹೀಟ್ ಆಗಬೇಕು ಅಂದರೆ ಏನು ಬೇಕು? ಬೆಂಕಿ. ಅದು ಬಂದಾಗಲ್ವ ಆ ಚಿನ್ನವನ್ನು ಈ ಸ್ಟೀಲನ್ನೆಲ್ಲ ಕಾಯಿಸುವಂತಹ ಜಾಗವನ್ನು ಬ್ಲಾಸ್ಟ್ ಫರ್ನೇಸ್ ಅಂತ ಹೇಳಿ ಕರಿತೇವೆ. ಯಾವಾಗಾದರೂ ಒಂದು ಮೆಟಲನ್ನು ಚೆನ್ನಾಗಿ ನಾವು ಕಾಯಿಸ್ತೀವೋ ಹೈಯೆಸ್ಟ್ ಟೆಂಪ್ರೇಚರಲ್ಲಿಟ್ಟು, ಅವಾಗ ಅದರಲ್ಲಿರುವಂಥ ಅಶುದ್ಧತೆ, ಇವಾಗ ಚಿನ್ನದಲ್ಲಿ ಬೇರೆ ಯಾವುದಾದ್ರೂ ಮಟೀರಿಯಲ್ ಮಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದೆಲ್ಲ ಮೇಲೆ ಬಂದ್ಬಿಡುತ್ತೆ. ಶುದ್ಧ ಚಿನ್ನ ಕೆಳಗಡೆ ಇರುತ್ತೆ. ಆವಾಗ ಮೇಲಿರುವಂಥ ಅಶುದ್ಧತೆಯನ್ನೆಲ್ಲ ತೆಗೆದು ಶುದ್ಧವಾಗಿರುವಂತಹ ಚಿನ್ನ ಸಂಗ್ರಹಿಸಲ್ಪಡುತ್ತೆ. ಅಂದರೆ ಚಿನ್ನದ ಅಶುದ್ಧತೆಯನ್ನು ತೆಗಿಲಿಕ್ಕೆ ಮತ್ತೆ ಬೆಂಕಿ ಬೇಕಾ? ಹಾಂ. ಕಬ್ಬಿಣದಲ್ಲಿರುವಂಥ ಅಶುದ್ಧತೆಯನ್ನು ತೆಗಿಲಿಕ್ಕೆ ಬೆಂಕಿ ಬೇಕಾ? ಹಾಂ. ಬೆಳ್ಳಿ, ಈ ಎಲ್ಲ ಮೆಟಲ್ಗೂ ಸಹ ಇದೇ ಅಪ್ಲೈ ಆಗುತ್ತೆ. ಒಂದು ಮೆಟಲನ್ನು ಯೂಸ್ ಮಾಡಬೇಕಂದ್ರೆ, ಒಂದು ಲೋಹ ಪದಾರ್ಥವನ್ನು ನಾವು ಯೂಸ್ ಮಾಡಬೇಕಾದ್ರೆ ಬೆಂಕಿ ಬೇಕು. ಸತ್ಯವೇದ ಹೇಳಿದೆ ಈ ಮಾತನ್ನು. ಒಂದ್ಸರಿ ನೋಡೋಣ. ಸಾಕಷ್ಟು ಸರಿ ಇದೆ ಸತ್ಯವೇದದಲ್ಲಿ ಮಾತು. ಅದನ್ನು ನಾವು 1-2 ರೆಫರೆನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ. ಜಕರ್ಯನ ಗ್ರಂಥ 13ನೇ ಅಧ್ಯಾಯ 9ನೇ ವಚನ. 13:9. ಆ 3ನೇ ಭಾಗದವರನ್ನು ನಾನು ಬೆಂಕಿಗೆ ಹಾಕಿದ್ರೆ ಇಷ್ಟಕ್ಕೂ ಏನಾಗುತ್ತಂತೆ? ಬೆಳ್ಳಿಯಂತೆ ಶೋಧಿಸುವೆನು. ಅಂದರೆ ಬೆಳ್ಳಿಯನ್ನು ಶೋಧಿಸ್ಲಿಕ್ಕೆ ಬೆಂಕಿ ಯೂಸ್ ಮಾಡ್ತಾರ. ನೆಕ್ಸ್ಟ್, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಅಂದರೆ ಬಂಗಾರವನ್ನು ಶುದ್ಧಿ ಮಾಡಲಿಕ್ಕೆ ಬೆಂಕಿ ಯೂಸ್ ಮಾಡ್ತಾರ. ಹಾಂ, ಹೌದಾ? ಕೀರ್ತನೆಗಳು 66ನೇ ಅಧ್ಯಾಯ 10ನೇ ವಚನ.
ದೇವರೇ ನಮ್ಮನ್ನು ಶೋಧಿಸಿದ್ದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ. ಅಂದರೆ ಆ ಥರ ನಮ್ಮನ್ನು ಸಹ, ಬೆಳ್ಳಿಯನ್ನು ಪುಟಕ್ಕೆ ಹಾಕ್ತಾರಲ್ವ, ಆ ಥರ ನಮ್ಮನ್ನು ಸಹ ಶುದ್ಧಿ ಮಾಡಿದ್ದಿ. ಅಂದರೆ ಪ್ರತಿ ಮೆಟಲನ್ನು ಸಹ ಬೆಂಕಿಗೆ ಹಾಕಬೇಕಾ? ಅದಕ್ಕೆ ಸ್ಟ್ರಕ್ಚರ್ ಬರಬೇಕಂದ್ರೆ ಬೆಂಕಿಗೆ ಹಾಕಬೇಕು. ಅದರಲ್ಲಿರುವಂಥ ಅಶುದ್ಧತೆಯನ್ನು ಹೋಗಲಾಡಿಸ್ಬೇಕಂದ್ರೆ ಬೆಂಕಿಗೆ ಹಾಕಬೇಕು. ಎಷ್ಟು ಉಪಯೋಗ ಆಗ್ತಿದೆ ಬೆಂಕಿ ನಮಗೆ, ಮನುಷ್ಯರಿಗೆ? ಮೊದಲನೇದು ಊಟಕ್ಕೆ ಉಪಯೋಗ ಆಗುತ್ತಾ? ಎರಡನೇದು ಸ್ಟೆರಿಲೈಸೇಷನ್, ಇರುವಂತಹ ಕೀಟಾಣು, ಜರ್ಮ್ಸ್ ಇದನ್ನೆಲ್ಲ ತೆಗಿಲಿಕ್ಕೆ ಬೆಂಕಿ ಬೇಕಾ? ಹೌದು. ನೆಕ್ಸ್ಟ್ ಈಗ ನೀವು ನೋಡ್ತಿರುವಂತಹದ್ದು ಲೋಹಗಳನ್ನು ಶುದ್ಧಿಪಡಿಸಿ ಲೋಹಗಳನ್ನು ಒಂದು ಫಾರ್ಮ್ಗೆ, ಒಂದು ಶೇಪ್ಗೆ, ಒಂದು ಆಕಾರಕ್ಕೆ ತರಲಿಕ್ಕೋಸ್ಕರ ಬೆಂಕಿ ಬೇಕಾ? ಹೌದು. ಇಷ್ಟೇ ಅಲ್ಲ, ಒಂದಷ್ಟು ಕಾಲದ ಹಿಂದೆ, ಈಗಲಾದರೆ ಹೀಟರ್ಗಳೆಲ್ಲ ಬಂದಿದೆ, ಈಗಲೂ ಸಹ ಪದ್ಧತಿ ಇದೆ. ನೀವೆಲ್ಲಾದರೂ ಚಳಿ ಇರುವಂತಹ ಪ್ರದೇಶಕ್ಕೆ ಹೋದರೆ ಏನು ಮಾಡ್ತೀರಾ ಪ್ರಿಯರೇ? ತುಂಬ ಚಳಿ ಇರುವಂತಹ ಪ್ರದೇಶಕ್ಕೆ ಹೋದರೆ, ಈ ಜಮ್ಮು ಕಾಶ್ಮೀರ ಈ ಕಡೆ ಎಲ್ಲ ಕಾಮನ್, ಎಲ್ಲ ಮನೆಯಲ್ಲೂ ಸಹ ಆ ಮನೆಯಲ್ಲಿ ವಾಶ್ರೂಮ್ ಇದೆಯಾ, ಹಾಲ್ ಇದೆಯಾ, ಕಿಚನ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತೀರಲ್ವ ನೀವು ಒಂದು ಮನೆಗೆ ಹೋಗಬೇಕಾದ್ರೆ. ಅಲ್ಲಿ ಎಲ್ಲರೂ ಸಹ ಬ್ಲಾಸ್ಟ್ ಫರ್ನೇಸ್ ಇದೆಯಾ, ಫರ್ನೇಸ್ ಅಂತ ಹೇಳಿದ್ರೆ ಚಿಕ್ಕದಾಗಿ ಒಂದು ಸ್ಥಳ ಇರುತ್ತೆ, ಅದರಲ್ಲಿ ಬೆಂಕಿ ಯಾವಾಗಲೂ ಉರಿತಾನೆ ಇರುತ್ತೆ. ಆ ಬೆಂಕಿ ಉರಿಯುವುದರಿಂದ ಆ ಮನೆಯಲ್ಲಿರುವಂಥ ಒಂದಷ್ಟು ಜನರಿಗೆ ಬೆಚ್ಚಗಿರುವಂತಹ ವಾತಾವರಣ, ಕಾವು ಸಿಕ್ಕತ್ತೆ. ಚಳಿಯನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾ? ಇಲ್ಲಾಂದರೆ ಮಂಜುಗಟ್ಬಿಡ್ತಿತ್ತು. ಇಷ್ಟಕ್ಕೂ ನಮಗೆ ಈ ವಾತಾವರಣದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಆ ಸೂರ್ಯ ನಮಗೆ ಬೇಕಾಗಿರುವಂತಹ ಟೆಂಪ್ರೇಚರನ್ನು ಕರೆಕ್ಟಾಗಿ ಆ ಶಾಖವನ್ನು ಕೊಡ್ತಿದ್ದಾನೆ. ಇಲ್ಲ ಹೋದರೆ ಯಾವತ್ತೋ ಮಂಜುಗಟ್ಬಿಡ್ತಿತ್ತು ಭೂಮಿ. 2 ದಿನ ಸೂರ್ಯ ಬರದೇ ಹೋದರೆ ಮಂಜುಗಟ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ನಾವು ಕದಲಾಡಬೇಕು ಅಂದರೂ ಆಗಲ್ಲ, ಹಿಂಗೆ ನಿಂತಿರ್ಬೇಕಷ್ಟೆ. ಯಾಕೆಂದರೆ ರಕ್ತ, ಒಳಗಡೆ ಇರುವಂತಹದ್ದು ರಕ್ತ, ಇದು ಮಂಜುಗಟ್ಟುತ್ತಲ್ವ, ಗಟ್ಟಿಯಾಗೋಗುತ್ತಲ್ವ, ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ನಾವಿನ್ನೂ ಕೈಕಾಲುಗಳನ್ನು ನೀಟಾಗಿ ಅಲ್ಲಾಡಿಸ್ತಿದ್ದೀವಿ ಅಂತ ಹೇಳಿದ್ರೆ ಅದು ಬೆಂಕಿಯಿಂದ ಉಂಟಾಗುವಂತಹ ಶಾಖ. ಸತ್ಯವೇದದಲ್ಲಿ ಬರೆಸಿದ್ದಾರೆ ಈ ಮಾತನ್ನು ಸಹ. ಒಂದ್ಸರಿ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 54ನೇ ವಚನ, 14:54. ಮತ್ತು ಪೇತ್ರನು ದೂರದಿಂದ ಅವನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದೊಳಗೂ ಬಂದು ಓಲೆಕಾರರ ಸಂಗಡ ಬೆಂಕಿಯ ಮುಂದೆ ಕೂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು. ಏನು ಮಾಡ್ತಿದ್ರಂತೆ? ಚಳಿ ಕಾಯಿಸ್ಕೊಂತಿದ್ರ? ನಾವು ಈಗ ಮಾಡ್ತಿರುವಂತಹದ್ದೆಲ್ಲ ಸತ್ಯವೇದದಲ್ಲಿ ಎಲ್ಲರೂ ಮಾಡ್ಬಿಟ್ಟು ಬಿಟ್ಬಿಟ್ಟಿರುವಂತಹದ್ದೇ ಅಲ್ವಾ? ನಾವೀಗ ಸ್ಟೆರಿಲೈಸ್ ಮಾಡ್ತಿದ್ದೀವಿ, ಸತ್ಯವೇದದಲ್ಲಿ 3,000 ವರ್ಷಗಳ ಹಿಂದೆ ಬರ್ಸಿದ್ದಾರೆ. ನಾವೀಗ ಚಳಿ ಕಾಯಿಸ್ಕೊಳ್ತೀವಿ ಬೆಂಕಿಯನ್ನು ಹಾಕಿ, ಅದು 2,000 ವರ್ಷಗಳ ಹಿಂದೆ ಬರ್ಸಿದ್ದಾರೆ. ಯಾವುದಿಲ್ಲ ಸತ್ಯವೇದದಲ್ಲಿ ಇಷ್ಟಕ್ಕೂ. ಬೆಂಕಿಯಿಂದ ಇಷ್ಟು ಉಪಯೋಗಗಳಿದೆ ಪ್ರಿಯರೇ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟಿದೆ. ಆದರೆ ಸಮಯವನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ. ಅಂದರೆ ಬೆಂಕಿಯಿಂದ ಇಷ್ಟೊಂದು ಉಪಯೋಗಗಳಿದೆಯಾ ಮನುಷ್ಯರಿಗೆ? ಒಂದು ವೇಳೆ ಬೆಂಕಿಯನ್ನು ದೇವರು ಸೃಷ್ಟಿ ಮಾಡದೇ ಹೋಗಿದ್ರೆ ಏನು ಮಾಡಬೇಕಿತ್ತು? ಬೆಳಕಿಲ್ಲ, ಈ ಜರ್ಮ್ಸು, ಕೀಟಾಣುಗಳು, ಅದು ಮೆರೆಯುವಂತಹದ್ದಕ್ಕೆ ಹದ್ದು ಬಸ್ತಿಲ್ಲ. ಅದನ್ನು ಹೊರತುಪಡಿಸಿ ಇನ್ನು ನಮ್ಮ ಮನೇಲಿ ಯಾವುದು ಕಬ್ಬಿಣದ ಐಟಮ್ಸ್ ಇಲ್ಲ, ಲೋಹದಿಂದ ತಯಾರು ಮಾಡಿರುವಂತಹ ಐಟಮ್ಸ್ ಇಲ್ಲ. ಈಗ ನೀವು ನೋಡ್ತಿರುವಂತಹದ್ದು ಚಳಿಗೆ ಮಂಜುಗಟ್ಟಿ ಸತ್ತು ಹೋಗಬೇಕಿತ್ತು. ದೇವರು ಬೆಂಕಿಯನ್ನು ಏನಕ್ಕೋಸ್ಕರ ಉಂಟು ಮಾಡಿದ್ದಾರೆ ಅಂದರೆ ಇಷ್ಟು ಕಾರಣ ಇದೆ. ಅದು ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀವ? ಆ ಲಾಸ್ ಆಂಜಲ್ಸ್ ಅದು ಟಿ ವಿಯಲ್ಲಿ ಬರುವುದಕ್ಕಿಂತ ಮುಂಚೆ ನಾನು ಹೇಳ್ತಿರುವಂತಹದ್ದು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಸ್ಟವ್ ಹಚ್ಚಬೇಕಾದ್ರೆ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರ? ತಂದೆ ಹಚ್ಚಿದ ತಕ್ಷಣ ಅಂಟ್ಕೊಳ್ಳುತ್ತೆ, ನಾವು ಅಣಿಸಿದ ತಕ್ಷಣ ಅಡುಗೆ ಆಗುತ್ತೆ, 5 ನಿಮಿಷ ಇಟ್ಟರೆ ಕಾಫಿ ಆಗುತ್ತೆ, ಅರ್ಧ ಗಂಟೆ ಇಟ್ಟರೆ ಅಡುಗೆ ಆಗೋಗುತ್ತೆ. ಏನಿದು ಅದ್ಭುತ! ಇನ್ನೊಂದು ವೇಳೆ ಬೆಂಕಿಯನ್ನು ಉಂಟು ಮಾಡದೇ ಇದ್ದರೆ ನಮ್ಮ ಪರಿಸ್ಥಿತಿ ಏನು? ಬಿರಿಯಾನಿ ತಿನ್ಬೇಕಾದ್ರೆ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರ? ದಮ್ ಬಿರಿಯಾನಿ ತಿನ್ಬೇಕಾದ್ರೆ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರ? ಆ ಶಾಖ ಎಲ್ಲಿಂದ ಬಂತು? ಬೆಂಕಿಯಿಂದನೇ ಅಲ್ವಾ? ಈ ಬೆಂಕಿ ಉಂಟು ಮಾಡಿದ್ದಕ್ಕೆ ಯಾವತ್ತಾದ್ರೂ ದೇವರನ್ನು ನೆನೆಸ್ಕೊಂಡ್ವಾ ನಾವು? ನಮಗೆ ನೆನಪೇ ಇಲ್ಲ ಇಷ್ಟಕ್ಕೂ. ನಾನು ಆಗಲೇ ಹೇಳಿದ್ನಲ್ವ, ಅಡುಗೆ ಮಾಡ್ಲಿಕ್ಕೆ ಏನಮ್ಮ ಬೇಕು ಅಂದರೆ ಅನ್ನ ಇದ್ದರೆ ಸಾಕು, ನೀರಿದ್ರೆ ಸಾಕು, ಪಾತ್ರೆ ಇದ್ದರೆ ಸಾಕು, ಕುಕ್ಕರ್ ಇದ್ದರೆ ಸಾಕು ಅನ್ನುವಂಥವ್ರು ನಾವು. ಎಲ್ಲ ತೊಗೊಂಡು ಬೆಂಕಿ ಇಲ್ಲದೆ ಹೋದರೆ ಏನು ಮಾಡಬೇಕಿತ್ತು? ಹೌದಲ್ವ? ಈ ರೀತಿಯಾಗಿ ಭೂಮಿಯ ಮೇಲಿರೋ ಪ್ರಜೆಗಳಿರುವಂತಹದ್ದು ನಿಮಗೆ ಗೊತ್ತಾಯಿತು. ಅಂದರೆ ದೇವರು ಮಾಡಿರುವಂತಹದಕ್ಕೆ ಕೃತಜ್ಞತೆ ಇಲ್ಲದೆ, ಅದನ್ನು ನೆನೆಸ್ಕೊಳ್ಳದೆ ಹೇಗಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಯಿತು. ಈಗ ಫಾಸ್ಟ್ ಫಾರ್ವರ್ಡ್ ಒಂದು ಸ್ವಲ್ಪ ಮುಂದೆ ಹೋಗಿ ಇಮಿಡಿಯೇಟಾಗಿ ಲಾಸ್ ಆಂಜಲಸಲ್ಲಿ ಏನೇನು ನಡೀತು ಅಂತ ಹೇಳಿ ನೋಡೋಣ. ಆ ಪಟ್ಟಣದಲ್ಲಿ ಬೆಂಕಿ ಹತ್ಕೊಂಡು ಹುರಿತಿರುವಂತಹದ್ದು ನೀವು ನೋಡ್ತಿದ್ದೀರಾ ಅಲ್ವಾ? ಇಷ್ಟಕ್ಕೂ ಆ ಪಟ್ಟಣದ ಬಗ್ಗೆ, ಲಾಸ್ ಆಂಜಲಸ್ ಅನ್ನುವಂತಹ ಪಟ್ಟಣದ ಬಗ್ಗೆ, ಅಮೆರಿಕಾ ದೇಶದಲ್ಲಿರುವಂತಹ ಈ ಪಟ್ಟಣದ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ, ಲಾಸ್ ಆಂಜಲಸ್ ಅನ್ನುವಂತಹದ್ದು ಒಂದು ಸಿಟಿ.
ಈ ಸಿಟಿ ಯಾವ ಸ್ಟೇಟಲ್ಲಿದೆ ಅಂತ ಹೇಳಿದ್ರೆ ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿದೆ. ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿದೆಯಾ. ಕರ್ನಾಟಕದಲ್ಲಿ ಬೆಂಗಳೂರು ಹೇಗೆ ಒಂದು ಸಿಟಿನೋ ಹಾಗೆ ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿ ಲಾಸ್ ಆಂಜಲಸ್ ಅನ್ನುವಂತಹದ್ದು ಒಂದು ಸಿಟಿ. ಈ ಸಿಟಿಯ ಪಾಪ್ಯುಲೇಷನ್ ಸುಮಾರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಲಾಸ್ ಆಂಜಲಸ್ ಅನ್ನುವಂಥ ಸಿಟಿಯಲ್ಲಿ 28 ಲಕ್ಷ. ಕ್ಯಾಲಿಫೋರ್ನಿಯಾ ಅನ್ನುವಂಥ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು 4 ಕೋಟಿ. ಈ ಕ್ಯಾಲಿಫೋರ್ನಿಯಾದಲ್ಲೇ ಗೂಗಲ್ ಗೊತ್ತಲ್ವ ನಮಗೆ, ಆ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಇರುವಂತಹದ್ದು ಕ್ಯಾಲಿಫೋರ್ನಿಯಾದಲ್ಲೇ. ನಾವು ಯೂಸ್ ಮಾಡ್ತೀವಲ್ವ, ಪ್ರತಿನಿತ್ಯವೂ ಸಹ ಗೂಗಲ್ ಯೂಸ್ ಮಾಡ್ತೀವ. ಅದರ ಹೆಡ್ ಕ್ವಾರ್ಟರ್ಸ್ ಇರುವಂತಹದ್ದು ಕ್ಯಾಲಿಫೋರ್ನಿಯಾದಲ್ಲೇ. ನೆಕ್ಸ್ಟ್ ಇನ್ನು ನೀವು ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಲಾಸ್ ಆಂಜಲಸ್ನ ಬಗ್ಗೆ. ಹಾಲಿವುಡ್ ಟೌನ್ ಅಂತಲೂ ಕರಿತೀವಿ ಇದನ್ನು. ಈ ಲಾಸ್ ಆಂಜಲಸ್ ಅನ್ನುವಂತಹ ಪಟ್ಟಣವನ್ನು ಏನಂತನೂ ಕರಿತೀವಿ, ಹಾಲಿವುಡ್ ಟೌನ್. ಏನಕ್ಕೋಸ್ಕರ ಒಂದು ಮೂವಿ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಏರಿಯಾಗಳು ಫೇಮಸ್ ಆಗೋಗಿರುತ್ತೆ. ಮುಂದುವರೆದ ಸಿಟೀಸಲ್ಲಿ ಕೆಲವು ಏರಿಯಾಗಳು ಫೇಮಸ್ ಆಗೋಗಿರುತ್ತೆ. ಈ ಹಾಲಿವುಡ್ ಮೂವೀಸ್ ಎಷ್ಟು ಬರುತ್ತವೋ ಅದಕ್ಕೆಲ್ಲ ಮುಖ್ಯ ಸ್ಥಾನ ಅಂತ ಹೇಳಿದ್ರೆ ಶೂಟ್ ಆಗುವಂತಹ ಪ್ರದೇಶಕ್ಕೆ ಮೂಲಧಾರಿಗಳು ಎಲ್ಲಿದ್ದಾರೆ ಅಂದರೆ ಹೀರೋಗಳು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಇರುವಂತಹ ಒಂದು ಅತಿ ಶ್ರೀಮಂತವಾಗಿರುವಂತಹ ಸಿಟಿ ಅಂದರೆ ಈ ಲಾಸ್ ಆಂಜಲಸ್ ಅನ್ನುವಂತಹದ್ದು. ಇಲ್ಲಿ ಬಡವರು ಬಹುತೇಕ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಲ್ಲಿರುವಂಥವರೆಲ್ಲರೂ ಸಹ ಬಹುತೇಕ ಶ್ರೀಮಂತರು, ಹಣವಂತರು, ಹೌದಾ, ಹೆಸರು ಮಾಡಿರುವಂಥವರು ಇವರೇ. ಇನ್ನು ಲಾಸ್ ಆಂಜಲಸ್ನ ಬಗ್ಗೆ ಆಸ್ಕರ್ ಅವಾರ್ಡ್ ಗೊತ್ತಲ್ವ ನಮಗೆ? ಆಸ್ಕರ್ ಅವಾರ್ಡ್ ಗೊತ್ತಲ್ವ? ಈ ಆಸ್ಕರ್ ಅವಾರ್ಡ್ ಫಂಕ್ಷನ್ ನಡೆಯುವಂತಹ ಇದು ಡಾಲ್ಬಿ ಸ್ಟುಡಿಯೋ ಅಂತ ಹೇಳಿ ಒಂದು ಇದಿದೆ, ಅದರಲ್ಲಿ ಆಡಿಟೋರಿಯಂ, ದೊಡ್ಡ ಆಡಿಟೋರಿಯಂ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಇದೇ ಲಾಸ್ ಆಂಜಲಸಲ್ಲಿ. ಇನ್ನು ಲಾಸ್ ಆಂಜಲಸ್ನ ಬಗ್ಗೆ ಇನ್ನೂ ಏನು ತಿಳ್ಕೋಬೇಕು? ಹೈಯೆಸ್ಟ್ ಟೆಕ್ನಾಲಜಿ ಎಲ್ಲಾದರೂ ಬಳಕೆ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅದೂ ಸಹ ಈ ಲಾಸ್ ಆಂಜಲಸ್ ಅನ್ನುವಂತಹ ಪಟ್ಟಣದಲ್ಲೇ. ಹೈಯೆಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿಕಲಿ ಅತೀ ಮುಂದುವರೆದಿರುವಂತಹ ಪ್ರಾಂತ್ಯ ಅಂತ ಹೇಳಿದ್ರೆ ಅದು ಲಾಸ್ ಆಂಜಲಸ್ಸೇ. ಹೌದಾ? ಏನು ಅರ್ಥ ಆಯಿತು ನಮ್ಗೆ ಇದನ್ನೆಲ್ಲ ಕೇಳಿದಾಗ? ಲಾಸ್ ಆಂಜಲಸ್ನ ಇಂಟ್ರೊಡಕ್ಷನ್ ಅನ್ನು ನೋಡಿದ್ವಿ. ಲಾಸ್ ಆಂಜಲಸ್ ಅನ್ನುವಂತಹದ್ದು ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿ ಇರುವಂತಹ ಒಂದು ಸಿಟಿ ಅಂತ ಹೇಳಿ ನೋಡಿದ್ವಿ. ಇದನ್ನು ಹೊರತುಪಡಿಸಿ ಇನ್ನೊಂದು ಮುಖ್ಯವಾಗಿರುವಂತಹ ಮಾಹಿತಿ ಲಾಸ್ ಆಂಜಲಸ್ನ ಬಗ್ಗೆ ಏನು ಅಂದರೆ, ಈ ಲಾಸ್ ಆಂಜಲಸ್ ಅನ್ನುವಂಥ ಹೆಸರು ಮರಿಯಳು ಗೊತ್ತಲ್ವ? ಯೇಸು ಕ್ರಿಸ್ತರನ್ನ ಶರೀರಕ್ಕೆ ಸಂಬಂಧಪಟ್ಟಂತೆ ಹೆತ್ತಂತಹ ಮರಿಯಳ ಹೆಸರಿನಿಂದ ಇನ್ಸ್ಪೈರ್ ಆಗಿ ಇಟ್ಟಿರುವಂತಹ ಹೆಸರೇ ಈ ಲಾಸ್ ಆಂಜಲಸ್ ಅನ್ನುವಂತಹದ್ದು. ಈ ಸಿಟಿಯನ್ನು ಸಿಟಿ ಆಫ್ ಏಂಜಲ್ಸ್ ಅಂತಲೂ ಕರಿತೀವಿ, ದೇವದೂತರ ಸಿಟಿ ಅಂತಲೂ ಕರಿತೀವಿ. ಇದಿಷ್ಟು ಸಹ ಲಾಸ್ ಆಂಜಲಸ್ನ ಬಗ್ಗೆ ನಮ್ಮ ಹತ್ರ ಇರಬೇಕಾಗಿದ್ದಂತಹ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಓಕೆ, ಇದು ಯಾವುದೋ ಒಂದು ಚಿಕ್ಕ ಹಳ್ಳಿ ಅಂತ ಅನ್ಕೋಬೇಡಿ ದಯವಿಟ್ಟು. ಪ್ರಪಂಚದಲ್ಲಿ ಅತ್ಯಂತ ಮುಂದುವರೆದಿರುವಂತಹ ಪ್ರದೇಶ ಇದು. ಆ ಬೆಂಕಿ ಹತ್ಕೊಂಡ ನಂತರ ಅದು ಕಾಡಿಗಿಚ್ಚಿನಿಂದ ಆಯಿತು, ಮನುಷ್ಯರು ಮಾಡಿದ್ರು, ಹಚ್ಚಿಸಿದ್ರು, ಏನಾಯಿತು ಅದು ಬೇರೆ ವಿಚಾರ. ಆ ಬೆಂಕಿ ಹತ್ತಿದ ನಂತರ ಸಿಟಿಗೆ ಅಲ್ಲಾಗಿರುವಂತಹ ಲಾಸು, ಅಲ್ಲಾಗಿರುವಂತಹ ಡಿವಾಸ್ಟೇಷನ್, ಆ ಸ್ಟ್ಯಾಟಿಸ್ಟಿಕ್ಸನ್ನು ಒಂದ್ಸರಿ ನೋಡೋಣ. ಅಂದರೆ ಎಷ್ಟೆಷ್ಟು ಜನ ಅದನ್ನು ತಡೀತಿದ್ದಾರೆ, ಎಷ್ಟೆಷ್ಟು ಎಕರೆಗಳು ಉರಿದು ಹೋಗಿದೆ ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸನ್ನು ಒಂದ್ಸರಿ ನೋಡೋಣ. ಪ್ರಪ್ರಥಮವಾಗಿ ಇಲ್ಲಿ ತನಕ ಸುಮಾರು 40 ಜನ ಮರಣಿಸಿರಬಹುದು ಅನ್ನುವಂಥ ಎಸ್ಟಿಮೇಷನ್ ಇದೆ, 40ರಿಂದ 50 ಜನ. ಇದನ್ನು ಹೊರತುಪಡಿಸಿ ಮುಂದೆ ಸುಮಾರು 15,000 ಸ್ಟ್ರಕ್ಚರ್ಸ್ ಅಂದರೆ ಅದರಲ್ಲಿ ಮನೆಗಳಿದ್ದಾವೆ, ಅದರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ, ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಾವೆ. ಇದೆಲ್ಲವೂ ಸೇರಿ ಸುಮಾರು 15,000ದಿಂದ 20,000 ಸ್ಟ್ರಕ್ಚರ್ಸ್, ಕಟ್ಟಡಗಳು ಸುಟ್ಟು ಹೋಗಿದ್ದಾವೆ. ನೆಕ್ಸ್ಟ್ 2 ಲಕ್ಷ ಜನರನ್ನು ಈಗಿನ ತನಕ ಇವ್ಯಾಕ್ಯುವೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಬೆಂಕಿ ಇಲ್ಲಿಗೂ ಬಂತು, ಈ ಜನರಿಗೂ ಅಪಾಯ ಸಂಭವಿಸಬಹುದೇನೋ ಅಂತ ಹೇಳಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿರುವಂತಹ ಜನಸಂಖ್ಯೆ ಎಷ್ಟು? 2 ಲಕ್ಷ. ಬೆಂಕಿ ಹತ್ತಿದ ನಂತರ ಎಷ್ಟು ಜನ ಇದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಆರಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಕೇಳಿದ್ರೆ ಸುಮಾರು 10,000 ಫೈರ್ ಎಂಜಿನ್ಗಳು. ಎಷ್ಟು? 10,000 ಫೈರ್ ಎಂಜಿನ್ಗಳು ಏನಕ್ಕೋಸ್ಕರ ಕೆಲಸ ಮಾಡ್ತಿದೆ? ಇಲ್ಲಿ ಹತ್ತಿರುವಂತಹ ಬೆಂಕಿಯನ್ನು ಆರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಿದೆ. ಅದನ್ನು ಹೊರತುಪಡಿಸಿ 150 ಚಾಪರ್ಸ್, ಹೆಲಿಕಾಪ್ಟರ್ಗಳು, ಫೈರ್ ಎಂಜಿನ್ಸು ಸಹ ಹೋಗದೇ ಇರುವಂತಹ ಪ್ರದೇಶಗಳಿರುತ್ತಲ್ವ, ಆ ಪ್ರದೇಶಗಳಲ್ಲಿ ತೀವ್ರವಾಗಿ ಅಗ್ನಿಯನ್ನು ಆರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹದ್ದು ಚಾಪರ್ಸ್, ಹೆಲಿಕಾಪ್ಟರ್ಗಳು. 10,000 ಫೈರ್ ಎಂಜಿನ್ಗಳು, ನನಗೆಷ್ಟು 150
ಹೆಲಿಕಾಪ್ಟರ್ಗಳು, ಇದನ್ನು ಹೊರತುಪಡಿಸಿ ಸುಮಾರು 50 ಫೈಟರ್ ಜೆಟ್ಗಳು, ಯುದ್ಧದಲ್ಲೆಲ್ಲ ಬಳಕೆ ಮಾಡ್ತಾರಲ್ವ ಜೆಟ್, ಸುಮಾರು 50 ಫೈಟರ್ ಜೆಟ್ಗಳು. ಇಷ್ಟು ಕೆಲಸ ಮಾಡ್ತಿದ್ರು ಸಹ ಏನಂದರು ಅಂದರೆ ಕೊನೆಗೆ ನಮ್ಮ ಕೈಯಲ್ಲಿ ಆರಿಸೋಕ್ಕೆ ಆಗ್ತಿಲ್ಲ. ನೀವು ನೋಡ್ತಿದ್ದೀರಲ್ವ ಟಿ ವಿಗಳಲ್ಲಿ, ಆರ್ತಿಲ್ವಂತೆ ಬೆಂಕಿ. 10,000 ಫೈರ್ ಇಂಜಿನ್ ಕೆಲಸ ಮಾಡಿದ್ರು ಆರ್ತಿಲ್ವಾ? ಪ್ರಾರಂಭದಲ್ಲಿ 1,000 ಫೈರ್ ಇಂಜಿನ್ ತೊಗೊಂಡು ಬಂದಿದ್ರು ಆರಿಸ್ತೀವಿ ಅಂತ ಹೇಳಿ, ಅದಾಗಲಿಲ್ಲ. ಆಮೇಲೆ ಪಕ್ಕದ ದೇಶ ಕೆನಡಾ ಆ ಕಡೆ ಈ ಕಡೆಯಿಂದ ಹೆಲ್ಪನ್ನು ತೊಗೊಂಡು ಎಲ್ಲ ಫೈರ್ ಸ್ಟೇಷನ್ಗಳಿಂದನೂ ಫೈರ್ ಇಂಜಿನ್ಗಳನ್ನು ತೊಗೊಂಡು 10,000 ಟೋಟಲ್ ಆಗಿ ಕೆಲಸ ಮಾಡ್ತಿದೆ. ಇವಾಗ ಆರಿಸ್ಲಿಕ್ಕೆ ಆಗ್ತಿಲ್ವಂತೆ. ಎಷ್ಟು ಎಕರೆಗಳು ನಾಶ ಆಗಿದೆ ಅಂದರೆ ಸುಮಾರು 40 ಲಕ್ಷ ಕೋಟಿ ಫಿನಾನ್ಷಿಯಲ್ ಟರ್ಮ್ಸಲ್ಲಿ ಆರ್ಥಿಕವಾಗಿ ಲಾಸ್ ಅನ್ನುವಂತಹದ್ದು ಸಂಭವಿಸಿದೆ. ಇದನ್ನು ಹೊರತುಪಡಿಸಿ 50,000 ಎಕರೆಗಳು ಸುಟ್ಟೋಗಿದೆ. ಗೂಗಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುವಂತಹದ್ದು ಅಂತ ಹೇಳಿದೆ ನಾನು ನಿಮಗೆ, ಕ್ಯಾಲಿಫೋರ್ನಿಯಾದಲ್ಲಿ, ಲಾಸ್ ಆಂಜಲಸ್ ಒಂದು ಸಿಟಿ, ಕ್ಯಾಲಿಫೋರ್ನಿಯಾ ಅನ್ನುವಂತಹದ್ದು ಲಾಸ್ ಆಂಜಲಸ್ ಅನ್ನುವಂತಹ ಪ್ರದೇಶ ಇರುವಂತಹ ಸ್ಟೇಟ್. ಓಕೆ, ಈ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಈ ಕ್ಯಾಲಿಫೋರ್ನಿಯಾದಲ್ಲೇ ಇದೆ. ಅಲ್ಲ, ನೀವು ಗೂಗಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯೂಸ್ ಮಾಡುವಂತಹದ್ದು ಗೂಗಲ್. ಆ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ರೂ ಸಹ ಆರಿಸ್ಲಿಕ್ಕಾಗಿಲ್ವಾ ನಿಮ್ಮ ಕೈಯಲ್ಲಿ? ಆ ಗೂಗಲ್ ಏನು ಪ್ರಶ್ನೆ ಕೇಳಿದ್ರು ಪಟ್ಟಂತ ಉತ್ತರ ಕೊಡುತ್ತೆ, ನೋಡಿ ಎಷ್ಟು ಶ್ರೇಷ್ಠವಾಗಿರುವಂತಹದ್ದು ಅಂತ ಕೊಚ್ಕೊಂಡಿದ್ದು ನೀವೇ ತಾನೆ, ಹೌದಾ? ಗೂಗಲ್ ಹೆಡ್ ಕ್ವಾರ್ಟರ್ಸ್ ಇದ್ರೂ ಆಗಿಲ್ವಾ ಆರಿಸ್ಲಿಕ್ಕೆ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಟೆಕ್ ಸೇವಿ ಕಂಪನೀಸ್ ಅಂದರೆ ಟೆಕ್ನಾಲಜಿಕಲಿ ಅತ್ಯಂತ ಮುಂದುವರಿದ ಕಂಪನಿಗಳಿರುವಂತಹದ್ದು ಅಂದರೆ ಕ್ಯಾಲಿಫೋರ್ನಿಯಾದಲ್ಲೇ. ಆದರೂ ಸಹ ಆರಿಸ್ಲಿಕ್ಕಾಗಿಲ್ವಾ? ತಡಿಲಿಕ್ಕಾಗಿಲ್ವಾ? ಅತ್ಯಂತ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ವಿಡಿಯೋಗಳು, ಆಡಿಯೋಗಳು ಎಲ್ಲಿಂದ ಬರುತ್ತೆ ಮೂವೀಸ್ಗೆ ಅಂತ ಹೇಳಿದ್ರೆ ಲಾಸ್ ಆಂಜಲೀಸಿಂದನೇ ಅಲ್ವಾ? ಆದರೂ ಸಹ ಬೆಂಕಿಯನ್ನು ತಡಿಲಿಕ್ಕಾಗಿಲ್ವಾ? ದೇವ್ರಿವ್ರಿಗೆ ಬೆಂಕಿ ಅಂಟಿಸಿ ಅಷ್ಟು ದೊಡ್ಡ ಪ್ರದೇಶಕ್ಕೆ ಅಂತ ಹೇಳಿಲ್ಲ, ನಾನು ಬೆಂಕಿ ಅಂಟಿಸ್ತೀನಿ, ನೀವು ಆರಿಸಿದ್ರೆ ಸಾಕು. ಏನು ಮಾಡಿದ್ರೆ ಸಾಕು? ಅಷ್ಟು ದೊಡ್ಡ ಪ್ರದೇಶಕ್ಕೆ ಬೆಂಕಿ ಅಂಟಿಸುವಂತಹದ್ದು ಕಷ್ಟನ, ಆರಿಸುವಂತಹದ್ದು ಕಷ್ಟನ? ಅಂಟಿಸುವಂತಹದ್ದೇ ಕಷ್ಟ ಅಲ್ವಾ? ಅಷ್ಟು ದೊಡ್ಡ ಪ್ರದೇಶವನ್ನು ಬೆಂಕಿಯನ್ನಾಗಿ ಬದಲು ಮಾಡಬೇಕು. ಬೆಂಕಿ ಅಂಟಿಸ್ಬೇಕಾದ್ರೆ ಅಷ್ಟು ದೊಡ್ಡ 50,000 ಎಕರೆಗಳಿಗೆ ಅಂಟಿಸುವಂತಹದ್ದು ಕಷ್ಟ ಅಲ್ವಾ? ಅಂಟಿಸ್ಬೇಕು ಅಂತ ಹೇಳ್ತಿಲ್ಲ ದೇವರು. ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಆಗಾಗ ಎಲ್ಲಾದರೂ ಬೆಂಕಿ ಅಂಟಿಸ್ಬಿಟ್ಟು ಅಲ್ಲಿ ಹೊರಗಡೆ ಹೋಗಿ ಕ್ಯಾಂಡಲ್ ಅಂಟಿಸಿ ಅಂತ ಕೊಟ್ವಿ ಅಂತ ಅಂದ್ಕೊಳ್ಳಿ, ಮ್ಯಾಚ್ ಬಾಕ್ಸನ್ನು. ಎಷ್ಟು ಕಷ್ಟ ಹೇಳಿ ಅಲ್ಲಿ ಹೊರಗಡೆ ಹೋಗಿ ಚಳಿಗೆ ಬೆಂಕಿ ಅಂಟಿಸುವಂತಹದ್ದು, ಹೌದಾ ಇಲ್ವಾ? ಹಿಂಗಿಟ್ಕೋಬೇಕು, ಏನೇನು ಮಾಡಿದ್ರೂ ಸಹ ನೀವು ಅಂಟಿಸಿದ ತಕ್ಷಣ ಪಟ್ಟಂತ ಆರೋಗುತ್ತೆ, ಮತ್ತೆ ಅಂಟಿಸ್ಬೇಕು. ಅಂಟಿಸುವಂತಹದ್ದು ಕಷ್ಟ. ಅಂಟಿಸಿರುವಂತಹದ್ದು ಕ್ಯಾಂಡಲನ್ನು ಕೊಟ್ವಿ ಅಂತ ಅಂದ್ಕೊಳ್ಳಿ, ನಿಮಗೆ ಏನು ಮಾಡ್ತೀರಾ? ಆರಿಸಿ ಅಂತ ಏನು ಮಾಡ್ತೀರಾ? ಉಫ್ ಅಂದ್ಬಿಡ್ತೀರಾ, ಆರೋಗ್ಬಿಡುತ್ತೆ, ಹೌದಾ? ದೇವರು ಇವ್ರಿಗೆ ಕೊಟ್ಟಿರುವಂತಹ ಟಾಸ್ಕ್ ಏನು ಅಂದರೆ, ಈಗ ಅಂಟಿಸುವಂತಹದ್ದಲ್ಲ, ನಾನು ಅಂಟಿಸಿದ್ದೀನಿ, ನೀವು ಆರಿಸ್ಕೊಳ್ಳಿ. ಟೆಕ್ನಾಲಜಿಕಲಿ ಮುಂದುವರೆದಿದ್ದೀವಿ ಅಂತ ಹೇಳ್ತಿದ್ರಲ್ವ, ಹೈಯೆಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಅಲ್ಲೇ ಇರುವಂತಹದ್ದು ಅಂದ್ರಲ್ವ, ಗೂಗಲ್ ಹೆಡ್ ಕ್ವಾರ್ಟರ್ಸೇ ಅಲ್ಲೇ ಇರುವಂತಹದ್ದು ಅಂದ್ರಲ್ವ. ಎಲ್ಲರೂ ಸೇರಿ 10,000 ಫೈರ್ ಇಂಜಿನ್ಗಳನ್ನು ತಗೊಳ್ಳಿ, 150 ಹೆಲಿಕಾಪ್ಟರ್ಗಳನ್ನು ತಗೊಳ್ಳಿ, 50 ಫೈಟರ್ ಜೆಟ್ಗಳನ್ನು ತಗೊಳ್ಳಿ, ಎಲ್ಲರೂ ಸೇರಿ ಮುಂದೆ ಬನ್ನಿ, ನಾನು ಅಂಟಿಸಿದ್ದೀನಿ, ನೀವು ಊಬಿ ಆರಿಸಿ ನೋಡೋಣ. ಬೆಂಕಿ ಆರಿಸುವಂಥದ್ದು ಇಷ್ಟೊಂದು ಕಷ್ಟನಾ? ಹಾಂ, ಒಂದು ವೇಳೆ ದೇವರು ಅಂದ್ಕೊಂಡ್ರೆ, ಆರಿಸಬಾರ್ದು ಅಂತ ದೇವರು ಅಂದ್ಕೊಂಡ್ರೆ ಇಷ್ಟು ಕಷ್ಟ ಬೆಂಕಿಯನ್ನು ಆರಿಸುವಂತಹದ್ದು. ಇದರ ಜೊತೆ ಈ ಬೆಂಕಿ ಯಾರು ಅಂತ ಹೇಳಿ ನೋಡಿದ್ದೀವಿ ನಾವು ಪ್ರಾರಂಭದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ದೇವ ದೂತರು. ಹಾಗಾದರೆ ಇಲ್ಲಿ ಹತ್ಕೊಂಡು ಉರಿದಿರುವಂತಹದ್ದೆಲ್ಲ ಯಾರು? ಇಷ್ಟಕ್ಕೆ ಬೆಂಕಿಯನ್ನು ಅಂಟಿಸಿರುವಂತಹದ್ದು ಯಾರು? ದೇವದೂತರೇನಾ? ಹಾಂ. ಇದಕ್ಕೆ ಪಾರ್ಟ್ನರ್ಶಿಪ್ ಆಗಿ ಯಾರು ಬಂದಿದ್ದಾರೆ? ಇನ್ನೊಬ್ಬ ದೂತ, ಗಾಳಿ, ಸ್ಯಾಂಟಾ ಆ್ಯನಾ ವಿಂಡ್ಸ್ ಅಂತೆ. ಈ ಗಾಳಿ ಇಲ್ಲದೆ ಹೋದರೆ ಈ ಬೆಂಕಿ ಯಾವತ್ತೂ ಆರೋಗಿರ್ತಾ ಇತ್ತು. ಈ ಗಾಳಿ ಇರುವುದಕ್ಕೋಸ್ಕರ ಏನಾಗ್ತಿದೆ, ಇಲ್ಲಿ ಹತ್ಕೊಂಡಿರುವಂತಹ ಬೆಂಕಿ ಇದು 100 MPH 100 ಮೈಲ್ಸ್ ಪರ್ ಅವರ್ಗೆ ಆ ಸ್ಪೀಡಲ್ಲಿ ಈ ಗಾಳಿ ಬೀಸಿ ಒಂದು ಕಡೆ ಹತ್ಕೊಂಡಿರುವಂತಹ ಬೆಂಕಿಯನ್ನು ಇನ್ನೊಂದು ಕಡೆ ಸ್ಪ್ರೆಡ್ ಮಾಡ್ತಿದೆ. ಒಂದು ಊರಲ್ಲಿ ಅಂಟ್ಕೊಂಡಿರುವಂಥ ಬೆಂಕಿಯನ್ನು ಇನ್ನೊಂದು ಊರಿಗೆ ಸ್ಪ್ರೆಡ್ ಮಾಡ್ತಿದೆ. ಪಾರ್ಟ್ನರ್ಶಿಪ್. ಒಂದು ದೂತ ನಾನು ಈ ಊರನ್ನು ದಹಿಸಿ ಭಸ್ಮ ಮಾಡ್ತೀನಿ ಅಂತ ಹೇಳಿ ಬಂದರೆ, ಇನ್ನೊಬ್ಬ ದೂತ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಬಾ ಅಂತ ಹೇಳಿ ಬಂದಂಗಿಲ್ಲ ಇದು, ಹೌದಾ? ಸತ್ಯವೇದದಲ್ಲಿ ಓದಂತಹ ಮಾತಲ್ವಾ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ಬೆಂಕಿಯನ್ನಾಗಿಯೂ ಮಾಡಿದ್ದಾರೆ. ಯಾವತ್ತಾದರೂ ಇದು ಅನ್ನಿಸ್ತಾ? ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ ನಾವೆಲ್ಲರೂ ಸಹ, ಆ ಗಾಳಿಯಿಂದ ಬೆಂಕಿ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹದ್ದೇ. ಅದು ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ ಒಂದು ವಾರದಿಂದ. ಯಾವತ್ತಾದರೂ ಅನ್ನಿಸ್ತಾ ಗಾಳಿ ಪಾರ್ಟ್ನರ್ಶಿಪ್ ಕೊಡ್ತಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1:7 ಪ್ರಕಾರ ಅಂತ ಅನ್ನಿಸ್ತಾ?
ನಮಗೋಸ್ಕರನೇ ಅಲ್ವಾ ಬರ್ಸಿಟ್ಟಿರುವಂತಹದ್ದಿದು. ಈ ಮಾತುಗಳೆಲ್ಲ ದೇವರು ನಾವು ಅರ್ಥ ಮಾಡ್ಕೋಬೇಕು. ಗಾಳಿಯ ಜೊತೆ ಬೆಂಕಿಯನ್ನು ಸೇರಿದ್ರೆ ಏನಾಗುತ್ತೆ, ನನ್ನ ದೂತರು ಬಂದರೆ ಹೇಗಿರುತ್ತೆ, ನಾನು ನನ್ನ ದೂತರನ್ನು ಕಳಿಸ್ಕೊಟ್ರೆ ಹೇಗಿರುತ್ತೆ ಅನ್ನುವಂತಹದ್ದು ನಮ್ಗೆ ಅರ್ಥ ಆಗಬೇಕು ಅಂತಲೇ ಅಲ್ವಾ ಬರ್ಸಿರುವಂತಹದ್ದು. ಟೈಮ್ ಪಾಸಿಗೆ ಬರ್ಸಿದ್ದಾರೆ ಇದನ್ನೆಲ್ಲ. ಕ್ರೈಸ್ತರಾಗಿ ಇದನ್ನು ನಾವೇ ಗುರುತಿಸ್ತೇ ಹೋದರೆ ಇನ್ಯಾರು ಪ್ರಿಯರೇ ಗುರುತಿಸ್ತಾರೆ ಹೇಳಿ ನೀವು? ಕ್ಯಾಲಿಫೋರ್ನಿಯಾಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಇನ್ನೂ ಇವ್ರು ಮಾಡಿರುವಂತಹ ದೇವರಿಗೆ ವಿರುದ್ಧವಾಗಿರುವಂಥ ಕೆಲಸಗಳಿಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ ಬೈಬಲನ್ನು ಇಡೀ ಸ್ಟೇಟಿಂದನೇ ಬ್ಯಾನ್ ಮಾಡಬೇಕು ಅನ್ನುವಂತಹ ಬಿಲ್ಲನ್ನು ತಂದಿರುವಂತಹ ಸ್ಟೇಟ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕ್ಯಾಲಿಫೋರ್ನಿಯಾ. ಬ್ಯಾನ್ ಆಗಿಲ್ಲ ದೇವರ ಕೃಪೆಯಿಂದ, ಅದಾಗೋದು ಇಲ್ಲ. ಬ್ಯಾನ್ ಮಾಡಬೇಕು ಅನ್ನುವಂತಹ ಬಿಲ್ ಅಂತೂ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತಹ ಆಲೋಚನೆ ಇತ್ತು ಸುಮಾರು ಜನರ ಮನಸ್ಸಿನಲ್ಲಿ. ಅಲ್ಲಿ ಲೆಜಿಸ್ಲೇಚರ್ಸ್ ಇರ್ತಾರಲ್ವ, ಲಾ ಮಾಡುವಂಥವರು, ಅವರು ಯಾವ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು? ಬೈಬಲನ್ನು ಸಂಪೂರ್ಣ ಕ್ಯಾಲಿಫೋರ್ನಿಯಾದಿಂದ ಬ್ಯಾನ್ ಮಾಡಬೇಕು ಅನ್ನುವಂತಹ ಬಿಲ್ಲನ್ನು ಪ್ರಪೋಸ್ ಮಾಡಬೇಕು. ಅದಕ್ಕೆ ಕೊನೆ ಸಿದ್ಧತೆಗಳೆಲ್ಲ ನಡೆದೋಗಿತ್ತು. ಕೊನೆಯ ಟೈಮಲ್ಲಿ ಅದಾಗಿಲ್ಲ. ನೆಕ್ಸ್ಟ್ 10 ಕಟ್ಟಳೆಗಳು, ವಿಮೋಚನ ಕಾಂಡದಲ್ಲಿ ಓದುವಂಥ 10 ಕಟ್ಟಳೆಗಳು ಯಾವ ಪಬ್ಲಿಕ್ ಸ್ಕೂಲ್ಗಳಲ್ಲೂ ಸಹ ಪಾಲಿಸೋ ಹಾಗೆ ಇಲ್ಲ ಅಂತ ಹೇಳಿದ್ರೆ ಆ 10 ಕಮ್ಯಾಂಡ್ಮೆಂಟ್ಸನ್ನು ಯಾವತ್ತೂ ಸಹ ಒಂದು ಸ್ಕೂಲಾಗಿ ಮೊದಲು ಮಾಡ್ತಿದ್ರು. ಒಂದು ಪ್ರತಿ ಪಬ್ಲಿಕ್ ಸ್ಕೂಲಲ್ಲೂ ಆ 10 ಕಮ್ಯಾಂಡ್ಮೆಂಟ್ಸ್ ಏನಿತ್ತು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ಆಗಿರುವಂತಹದ್ದೇನು ಗೊತ್ತಾ, ಆ 10 ಕಮ್ಯಾಂಡ್ಮೆಂಟ್ಸನ್ನು ಯಾವ ಶಾಲೆಯಲ್ಲೂ ಸಹ ಪ್ರೀಚ್ ಮಾಡೋದಿಲ್ಲ. ಏನಾಯಿತು? ಆ 10 ಕಟ್ಟಳೆಗಳಲ್ಲಿ ಏನಾದರೂ ಅವಾಚ್ಯವಾಗಿರುವಂಥ ಶಬ್ದ ಇದೆಯಾ? ಇದೆಯಾ? ಎಲ್ಲ ಒಳ್ಳೆಯದೇನಾ, ಕೆಟ್ಟದ್ದೇನಾದರೂ ಇದೆಯಾ 10 ಕಟ್ಟಳೆಗಳಲ್ಲಿ? ಎಲ್ಲ ಮನುಷ್ಯರಿಗೆ ಬೇಕಾಗಿರುವಂತಹದ್ದೇ ಅಲ್ವಾ? ಸುಳ್ಳು ಸಾಕ್ಷಿ ಹೇಳಬಾರ್ದು, ತಂದೆ ತಾಯಿಯಂದಿರಿಗೆ ವಿಧೇಯರಾಗಬೇಕು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ಇದೇ ರೀತಿಯಾಗಿ ಇದೆಯಲ್ವಾ 10 ಕಟ್ಟಳೆಗಳು ಸಹ? ಅದ್ರ ಮೇಲೆ ಏನಕ್ಕೋಸ್ಕರ ಬಂತು ದ್ವೇಷ ಇವ್ರಿಗೆ? ನಾನು ಇದಕ್ಕೋಸ್ಕರ ಅದಾಯಿತು ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ. ಅವರು ದೇವರಿಗೆ ವಿರುದ್ಧವಾಗಿ ನಡೆಸಿದಂತಹ ಕಾರ್ಯಗಳು ಏನು ಅಂತ ಹೇಳಿ ನಮಗೆ ಗೊತ್ತಾದರೆ ನಾವು ಮುಂದೆ ಯಾವಾಗಲೂ ಅದಕ್ಕೆ ಕೈ ಹಾಕದೆ ಆ ರೀತಿಯಾಗಿರುವಂಥ ಕೆಲಸಗಳನ್ನು ಮಾಡದೇ ಇರ್ತೀವೇನೋ, ಅದಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಮೊದಲನೇದಾಗಿ ಬೈಬಲನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ತರಲಿಕ್ಕೆ ರೆಡಿ ಆಗಿತ್ತು. ಎರಡನೇದಾಗಿ ಶಾಲೆಗಳಲ್ಲಿ 10 ಕಮ್ಯಾಂಡ್ಸನ್ನು ಬೋಧಿಸುವಂತಹದನ್ನು ನಿಲ್ಲಿಸಿದ್ರು. ಅದನ್ನು ಹೊರತುಪಡಿಸಿ ಸತ್ಯವೇ ಪ್ರೇಯರ್ ಮಾಡ್ತಾರಲ್ವ ಪ್ರಿಯರೇ, ಬೆಳಿಗ್ಗೆ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲೂ ಪ್ರಾರ್ಥನೆ ಅನ್ನುವಂತಹದ್ದಿರುತ್ತೆ ಹೋಗಿದ ತಕ್ಷಣ. ಅಮೆರಿಕ ದೇಶದಲ್ಲಿ ಪ್ರತಿದಿನವೂ ಪ್ರಾರ್ಥನೆ ಇರ್ತಿತ್ತು. ಕ್ರೈಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಸತ್ಯವೇದಲ್ಲಿರುವಂತಹ ಮಾತುಗಳೇ ಆ ಪ್ರಾರ್ಥನೆಗಳಲ್ಲಿದ್ವು. ಇತ್ತೀಚಿನ ಕೆಲವು ವರ್ಷಗಳಿಂದ ಆ ಪ್ರಾರ್ಥನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರವ್ರು ನಿಮ್ಗೆ ಇಷ್ಟ ಬಂದಂಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳಿ ನೀವು, ನಾವಂತೂ ಏನು ಪ್ರಾರ್ಥನೆಯನ್ನು ನಿಮ್ಗೆ ಹೇಳ್ಕೊಡೋದಿಲ್ಲ, ನಿಮ್ಮ ಕೈಯಲ್ಲಿ ನಾವು ಮಾಡಿಸೋದಿಲ್ಲ. ಇವ್ರು ಯಾಕೆ ಹಿಂಗಾದರು ಅಂದರೆ ತಂದೆ ತಾಯಿಯಂದಿರು, ನಿಮ್ಗೆ ಶಾಲೆಗೆ ನಾವು ಕಳಿಸ್ತಿರುವಂತಹದ್ದು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ಲಿಕ್ಕೆ, ಬೈಬಲ್ ಹೇಳ್ಕೊಡ್ಲಿಕ್ಕಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಂತೆ. ಮಕ್ಕಳ ಪೋಷಕರು ಏನು ಮಾಡಿದ್ರಂತೆ, ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಿರುವಂತಹದ್ದು ನೀವು ವಿದ್ಯೆ ಹೇಳ್ಕೊಡ್ಲಿಕ್ಕೆ, ಏನು ಹೇಳ್ಕೊಡ್ಬಾರ್ದು, ಬೈಬಲ್ ಹೇಳ್ಕೊಡ್ಲಿಕ್ಕಲ್ಲ. ಪ್ರೊಟೆಸ್ಟ್ ಹೋಗ್ಲಿ. ಏನಾದರೂ ತಪ್ಪಿದೆಯಾ? 10 ಕಟ್ಟಳೆಗಳೇನಾದರೂ ತಪ್ಪಿದೆಯಾ? ಸತ್ಯವೇದದಲ್ಲಿ ಏನಾದರೂ ತಪ್ಪಿದೆಯಾ? ಸತ್ಯವೇದವನ್ನು ಆಧಾರಿತ ಮಾಡಿಕೊಂಡು ಪ್ರೇಯರ್ ಮಾಡಿಸೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಇನ್ನು ಈ ಪಟ್ಟಣ ಯಾವುದಕ್ಕೆ ಫೇಮಸ್ ಅಂದರೆ ಕಸಿನೋ ಅನ್ನುವಂತಹದ್ದು ಒಂದು ರೀತಿಯಾಗಿರುವಂಥ, ಕ್ಯಾಸಿನೋ ಅಂತಲೂ ತುಂಬ ಜನ ಇದನ್ನು ಪ್ರೊನೌನ್ಸ್ ಮಾಡ್ತಾರೆ, ಒಂದು ರೀತಿಯಾಗಿರುವಂತಹ ಜೂಜು ಫೇಮಸ್. ನೈಟ್ ಕ್ಲಬ್ಗಳು, ಪ್ರತಿ ರೋಡ್ಗೂ ಸಹ ಒಂದೊಂದು ನೈಟ್ ಕ್ಲಬ್ ಇರುತ್ತೆ. ಅಲ್ಲಿ ಕುಡಿಯದೇ ಇರುವಂತಹವರನ್ನು ನೀವು ಹುಡುಕಬೇಕು. ಮದ್ಯಪಾನ ಸೇವಿಸದೇ ಇರುವಂಥವರನ್ನು ನೀವು ಹುಡುಕಿದ್ರೂ ನಿಮ್ಮ ಕೈಯಲ್ಲಿ ಸಿಕ್ಕೋದಿಲ್ಲ ಪಟ್ಟಣದಲ್ಲಿ, ಹೌದಾ? ಎಲ್ಲರೂ ಯೌವನಸ್ಥರಿಂದ ಹಿಡಿದು, ಪುರುಷರಿಂದ ಹಿಡಿದು, ಸ್ತ್ರೀಯರಿಂದ ಹಿಡಿದು ಎಲ್ಲರೂ ಕುಡಿಯುವಂಥವರೇ. ಸಾಬರ್ಸ್ ಅನ್ನುವಂಥವ್ರು ಯಾರೂ ಸಿಕ್ಕೋದಿಲ್ಲ ನಿಮಗೆ ಆ ದೇಶದಲ್ಲಿ, ಅಪರೂಪ. ಯಾರೋ ಭಾರತ ದೇಶ ಅಲ್ಲಿ ಇಲ್ಲಿಂದ ಹೋಗಿ ಯಾರಾದರೂ ಸೆಟ್ಲ್ ಆಗಿರುವಂಥವ್ರು ಸಿಗ್ಬೋದು, ಬಿಟ್ಟರೆ ಅಲ್ಲಿನ ನಿವಾಸಿಗಳು ಸಿಕ್ಕೋದಿಲ್ಲ. ನೆಕ್ಸ್ಟ್, ಇನ್ನು ಇವರ ಘನತೆ ಶ್ರೇಷ್ಠತೆಗಳೇನು ಅಂತ ಹೇಳಿದ್ರೆ, ಹೋಮೋಸೆಕ್ಸ್ ಅನ್ನುವಂತಹ ಪದವನ್ನು ಕೇಳಿದ್ದೀವ ನಾವು. ಈ ಪದವನ್ನು ಕೇಳಿದ ತಕ್ಷಣ ಏನೋ ಅಶುದ್ಧವಾಗಿರುವಂತಹ ಪದ, ಇದನ್ನು ನಾವು ಕಿವಿಯಲ್ಲಿ ಕೇಳಿಸಬಾರ್ದು, ಆ ರೀತಿಯಾಗಿರುವಂತಹ ಭಾವನೆ ಇಟ್ಕೋಬೇಡಿ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂತಹ ಪದ. ದೇವರು ಒಂದು ವಿವಾಹ ಕಾರ್ಯಕ್ರಮವನ್ನು ನೇಮಿಸಿದ್ದಾರೆ ಅಂದರೆ ಹೇಗಿರುತ್ತೆ ಪ್ರಿಯರೇ? ವಿವಾಹ ಕಾರ್ಯಕ್ರಮ ಯಾರ್ಯಾರಿಗೆ ವಿವಾಹ ಆಗಬೇಕು? ಸ್ತ್ರೀಗೂ ಪುರುಷನಿಗೂ. ನಿಜನ? ಪುರುಷನಿಗೂ ಆಯಿತು ಅಂತ ಅಂದ್ಕೊಳ್ಳಿ.
ಅದು ತಪ್ಪ? ಸತ್ಯವೇದದ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಬರೆಸಿದಾರ. ಸ್ತ್ರೀ ಮದುವೆ ಆಗುವಂತಹದ್ದು, ಪುರುಷನು ಮದುವೆ ಆಗುವಂತಹದ್ದು ನಿಮ್ಮ ಮಧ್ಯ ನಡಿಬಾರದು. ಇದು ನಿಮ್ಮ ದೇವರಾಗಿರುವಂತಹ ಯೆಹೋವನಿಗೆ ಅವಮಾನ ತರುವಂತಹ ವಿಚಾರ, ಅಸಹ್ಯವಾಗಿರುವಂತಹ ವಿಚಾರ ಬರೆಸಿದಾರ ಸ್ಪಷ್ಟವಾಗಿ. ಇಲ್ಲಿ ಫೇಮಸ್ ಅದು ಅಮೆರಿಕ ದೇಶದ ಈ ಪ್ರಾಂತ್ಯದಲ್ಲಿ, ಕ್ಯಾಲಿಫೋರ್ನಿಯಾ, ಲಾಸ್ ಆಂಜಲಸ್ ಅನ್ನುವಂತಹ ಈ ಪ್ರಾಂತ್ಯದಲ್ಲಿ ಅತ್ಯಂತ ಪಾಪ್ಯುಲರ್ ಅದು. ಅಲ್ಲಿ ನೀವು ಎಷ್ಟು ಜನರನ್ನು ಒಬ್ಬ ಪುರುಷ ಸ್ತ್ರೀ ಮದುವೆ ಆಗಿರುವಂತಹದ್ದು ನೋಡ್ತೀರೋ ಅಷ್ಟೇ ಜೋಡಿಗಳು ಯಾರು ಇರ್ತಾರೆ ಗೊತ್ತಾ? ಪುರುಷ ಮದುವೆ ಆಗಿರುವಂಥವ್ರು ಇರ್ತಾರೆ, ಸ್ತ್ರೀ ಮದುವೆ ಆಗಿರುವಂಥವ್ರು ಇರ್ತಾರೆ. ಅದಕ್ಕೆ ಸಪೋರ್ಟ್ ಮಾಡುವಂತಹದ್ದು ಯಾರು? ಅಲ್ಲಿನ ಅಧಿಕಾರಿಗಳೇ, ಅಲ್ಲಿನ ಗವರ್ನರ್ಗಳೇ. ಅಲ್ಲಿ ಲೀಗಲ್ ಈ ರೀತಿಯಾಗಿರುವಂಥ ಚಟುವಟಿಕೆ ನಡೀತಿದೆ ಅಂತ ಹೇಳಿದ್ರೆ ಯಾರೂ ಶಾಕ್ ಆಗಲ್ಲ. ಯಾಕೆ ಅಂದರೆ ಅವ್ರು ಪ್ರತಿದಿನ ನೋಡುವಂತಹದೇ. ಪ್ರತಿದಿನ ಎಷ್ಟೋ ಗೇ ಮ್ಯಾರೇಜಸ್ ನಡೀತಿರುತ್ತೆ. ಗೇ ಅಂದರೆ ಪುರುಷ ಮದುವೆ ಆಗುವಂತಹ ಮ್ಯಾರೇಜಸ್ ಎಷ್ಟೋ ನಡೀತಿರುತ್ತೆ ಪ್ರತಿದಿನವೂ ಸಹ ಅಲ್ಲಿ. ಹೌದಾ? ಒಂದು ಕಾಲದಲ್ಲಿ ಸೋದೋಮ್ ಗೋಮುರ ಅನ್ನುವಂಥ ಪಟ್ಟಣವನ್ನು ನೀವು ನೋಡ್ತೀರಾ. ಆ ಸೋದೋಮ್ ಗೋಮುರದ ಪಟ್ಟಣದ ಮೇಲೆ ದೇವರು ಏನಕ್ಕೋಸ್ಕರ ಅಷ್ಟೊಂದು ಕೋಪ ಬಂತು ಅಂತ ನಿಮಗನ್ಸುತ್ತೆ? ಲೋಟನ ಮನೆಗೆ ದೇವದೂತರು ಬರ್ತಾರಲ್ವಾ? ಆ ದೇವದೂತರು ಬಂದಂಥವರು ಪುರುಷರ ಆಕಾರದಲ್ಲಿ ಬಂದಿರಬಹುದಾ ಅಥವಾ ಸ್ತ್ರೀಯರ ಆಕಾರದಲ್ಲಿ ಬಂದಿರಬಹುದಾ ಹೇಳಿ? ಪುರುಷರ ಆಕಾರ. ಯಾಕೆಂದರೆ ಸತ್ಯವೇದದಲ್ಲಿ ಈ ದೂತರು ಯಾವಾಗಲೂ ಕಾಣಿಸ್ಕೊಂಡಾಗ ಯಾವಾಗಲೂ ಅವ್ರು ಸ್ತ್ರೀ ಆಕಾರ ತೊಟ್ಟಿರುವಂತಹ ನಮಗೆ ಕಾಣಿಸೋದಿಲ್ಲ. ಯಾವ ಆಕಾರದಲ್ಲಿ ಬಂದಿರಬಹುದು? ಪುರುಷರ ಆಕಾರದಲ್ಲಿ. ಅವರೆಲ್ಲರೂ ಮನೆ ಒಳಗಡೆ ಇರ್ತಾರಂತೆ. ಆ ದೂತರು, ಲೋಟನ ಕುಮಾರ್ತೆಯರು, ಇವರೆಲ್ಲರೂ ಸಹ ಮನೆ ಒಳಗಡೆ ಇರ್ತಾರೆ. ಹೊರಗಿನಿಂದ ಬರ್ತಾರಂತೆ ಯಾರ್ಯಾರು? ಹುಡುಗರು, ಮುದುಕರು, ಯವ್ವನಸ್ಥರು ಎಲ್ಲ ಸೇರಿ ಹೊರಗಡೆ ಬಂದು ಬಾಗಿಲು ಬಡಿತಾರಂತೆ. ಏನಂತ ಕೇಳ್ತಾರಂತೆ? ಲೋಟನ ಮನೆಯಲ್ಲಿ ಈಗಾಗಲೇ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇವರು ಅವ್ರಿಗೋಸ್ಕರ ಬಂದಿರುವಂಥವ್ರಲ್ಲ. ಏನಕ್ಕೋಸ್ಕರ ಬಂದಿದ್ದಾರಂತೆ? ನಿಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರಲ್ವ? ಒಂದ್ಸರಿ ಆ ವಾಕ್ಯವನ್ನು ಸತ್ಯವೇದದಲ್ಲಿ ನೋಡೋಣ. ಅಂದರೆ ಪುರುಷರು ವಿವಾಹ ಆಗುವುದಕ್ಕೆ, ಸ್ತ್ರೀ ವಿವಾಹ ಆಗುವುದಕ್ಕೆ ದೇವರು ಎಷ್ಟು ವಿರೋಧಿ ಅಂತ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಆದಿಕಾಂಡ 19ನೇ ಅಧ್ಯಾಯ 25ನೇ ವಚನ. 19:25 4ನೇ ವಚನ ಓದೋಣ. 19:4 ಓದೋಣ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು, ಮುದುಕರು ಸಹಿತವಾಗಿ ಸೋದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಬೇಕೆಂದು ಕೂಗಿ ಹೇಳಿದರು. ಏನರ್ಥ ಆಯಿತು ನಮ್ಗೆ ಇದರಲ್ಲಿ? ಬಂದವರು ಯಾರು? ಹುಡುಗರು, ಮುದುಕರಲ್ವ ಮೈನ್ಲಿ. ಇವ್ರು ಯಾರನ್ನು ಕೋರ್ಕೊಳ್ತಿದ್ದಾರೆ? ಇವರು ಮನೆಗೆ ಬಂದಿದ್ದಾರಲ್ವ ಗೆಸ್ಟು. ಅವ್ರು ಯಾರು? ಪುರುಷರ ಆಕಾರದಲ್ಲಿ ಇರುವಂತಹ ದೇವದೂತರಲ್ವ. ಅವರನ್ನು ಹೊರಗಡೆ ಕಳಿಸು. ಕೆಟ್ಟು ಹೋಗಿತ್ತಲ್ವ? ಅದನ್ನು ದೇವರು ಸ್ಪಷ್ಟವಾಗಿ ಹೈಲೈಟ್ ಮಾಡಿ ಬರೆಸಿದ್ದಾರೆ. ದೇವದೂತರನ್ನು ಇವರು ಕೋರಿಕೊಂಡ್ರು ಅಂತ ಬರೆಸಿದ್ದಾರೆ. ಅಂದರೆ ಅದಕ್ಕೆ ಅರ್ಥ ಏನು ಗೊತ್ತಾ? ಅಷ್ಟು ಕೋಪ ಬರುತ್ತೆ ಈ ವಿಚಾರ ನಡೆದರೆ ದೇವರಿಗೆ. ಏಕೆಂದರೆ ದೇವರ ಸಂಕಲ್ಪ ಅದಲ್ಲ. ಪುರುಷರು ಸ್ತ್ರೀ ಆದರೆ ಸಂತಾನ ಉತ್ಪತ್ತಿ ಆಗತ್ತಾ? ಮಕ್ಕಳು ಬೇಕು ಅಂತಲೇ ಅಲ್ವಾ ದೇವರು ವಿವಾಹ ಅನ್ನುವಂತಹ ಒಂದು ಪದ್ಧತಿಯನ್ನು ಇಟ್ಟಿರುವಂತಹದ್ದು. ಇವರೇ ಮದುವೆ ಆದರೆ ಪ್ರಯೋಜನ ಏನು? ಇದು ಎಲ್ಲಿ ಫೇಮಸ್ ಅಂದರೆ ನಾವೀಗ ನೋಡ್ತಿರುವಂತಹ ಕ್ಯಾಲಿಫೋರ್ನಿಯಾ, ಲಾಸ್ ಆಂಜಲಸ್ ಅಲ್ಲಿ ತುಂಬ, ಅಮೆರಿಕ ದೇಶದಲ್ಲೆಲ್ಲ ಫೇಮಸ್ಸೇ. ಆದರೆ ಅತ್ಯಂತ ಹೆಚ್ಚಾಗಿರುವಂತಹ ಪಾಪ್ಯುಲಾರಿಟಿ ಎಲ್ಲಿದೆ ಈ ಕಾರ್ಯಕ್ರಮಕ್ಕೆ ಅಂದರೆ ನಾವು ಮಾತಾಡ್ಕೊಳ್ತಿರುವಂತಹ ಈ ಒಂದು ಸ್ಥಳದಲ್ಲಿ. ಓಕೆ, ಈಗ ನಿಮ್ಮ ಮುಂದೆ ಒಂದಷ್ಟು ಇಮೇಜಸನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ನೋಡಿ. ಅಣ್ಣ, ನಾನು ಕಳಿಸಿರುವಂಥ ಇಮೇಜಸನ್ನು ಒಂದೊಂದಾಗಿ ಪ್ಲೇ ಮಾಡಿ. ಟಿ ಶರ್ಟ್ ಏನ ಅಮೆಝಾನಲ್ಲಿ ಸಿಕ್ಕುತ್ತೆ ಪ್ರಿಯರೇ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಕ್ಕುತ್ತೆ. ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೂ ತೊಗೊಂಡು ಬಂದು ಕೊಡ್ತಾರೆ. ಇದು ಅತ್ಯಂತ ಈ ಟಿ ಶರ್ಟ್ ಎಲ್ಲಿ ಹೆಚ್ಚಾಗಿ ಓಡ್ತಿರುವಂತಹದ್ದು ಅಂದರೆ, ಯಾರು ಜಾಸ್ತಿ ಆರ್ಡರ್ ಮಾಡಿ ಇದನ್ನು ತರಿಸ್ಕೊಳ್ತಾರೆ ಅಂದರೆ ಯಾರು? ಕ್ಯಾಲಿಫೋರ್ನಿಯಾ ಸ್ಟೇಟ್ನ ನಿವಾಸಿಗಳು. ಏನಂತಿದೆ ಅದ್ರ ಮೇಲೆ? ಕೀಪ್ ಗಾಡ್ ಔಟ್ ಆಫ್ ಕ್ಯಾಲಿಫೋರ್ನಿಯಾ. ದೇವರನ್ನ ಕ್ಯಾಲಿಫೋರ್ನಿಯಾ ಅನ್ನುವಂತಹ ಪ್ರದೇಶದಿಂದ ಹೊರಗಡೆ ಇಡಿ, ಆಚೆ ಇಡಿ. ನೀವು ಯಾರಿಗಾದ್ರೂ ಈ ಮಾತನ್ನು ಹೇಳ್ತೀರಾ? ನಿಮಗೆ ಯಾರಾದರೂ ಒಬ್ಬ ವ್ಯಕ್ತಿ ಇಷ್ಟನೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿ ನಿಮ್ಮ ಮುಂದೆನೇ ಕೂತಿದ್ದಾನೆ ಅಂತ ಅಂದ್ಕೊಳ್ಳಿ. ನೀವು ಹೇಳಬೇಕು ಆ ವ್ಯಕ್ತಿಗೆ, ನೀವು ಎದ್ದಾಚೆ ಹೋಗಿ ಸ್ವಲ್ಪ ಅಂತ ಹೇಳ್ತೀರಾ ಅದನ್ನು ಮುಖದ ಮೇಲೆ? ಹೇಳಲ್ಲ ಅಲ್ವಾ? ನಿಮಗಾಗದೇ ಇರುವಂತಹ ವ್ಯಕ್ತಿಗೂ ನೀವು ಮಾತನ್ನು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಲ್ವಾ? ಆ ವ್ಯಕ್ತಿ ಏನು ಅನ್ಕೋತಾನೋ, ಆ ವ್ಯಕ್ತಿ ಕಣ್ಣೀರು ಹಾಕ್ತಾನೇನೋ, ಅದು ಮಾಡ್ತಾನೇನೋ, ಇದು ಮಾಡ್ತಾನೇನೋ ಅಂತ.
ಏನಂತ ಹಾಕೊಂಡು ಓಡಾಡ್ತಿದ್ದಾರೆ ಟಿ ಶರ್ಟ್ ಮೇಲೆ? ಇದೊಂದು ಕ್ಯಾಂಪೇನ್, ಫೇಮಸ್ ಆಗಿರುವಂಥ ಕ್ಯಾಂಪೇನ್ ಅಮೆರಿಕ ದೇಶದಲ್ಲಿ, ಕೀಪ್ ಗಾಡ್ ಔಟ್ ಆಫ್ ಕ್ಯಾಲಿಫೋರ್ನಿಯಾ. ನೆಕ್ಸ್ಟ್ ಇಮೇಜ್. ಸೇಮ್ ಟೀ ಶರ್ಟ್ಗಳು, ಎಷ್ಟು ಡಿಸೈನ್ ಬೇಕೋ ಅಷ್ಟು ಡಿಸೈನ್ ಸಿಕ್ಕುತ್ತೆ. ಈಗ ತಾನೇ ನೋಡಿದೆ ಅಡ್ವರ್ಟೈಸ್ಮೆಂಟು, ಸೂಪರ್ ಕ್ವಾಲಿಟಿ ಅಂತ ಈ ಟಿ ಶರ್ಟ್. ಹೌದಾ? ಬಟ್ಟೆ ಅಷ್ಟೊಂದು ಕಾಸ್ಟ್ಲಿ ಆಗಿರುವಂತಹ ಬಟ್ಟೆಯಲ್ಲಿ ಮಾಡಿದಾರಂತೆ. ನೆಕ್ಸ್ಟ್ ಇಮೇಜನ್ನು. ಸೇಮ್ ಟ್ಯಾಗ್ಲೈನೇ ಕಾಣಿಸ್ತಿದೆಯಾ? ಕೀಪ್ ಗಾಡ್ ಔಟ್ ಆಫ್ ಕ್ಯಾಲಿಫೋರ್ನಿಯಾ. ಫುಲ್ ಟಿ ಶರ್ಟ್ ಮೇಲೆ ಬೇಕಾ? ಹಾಫ್ ಟಿ ಶರ್ಟ್ ಮೇಲೆ ಬೇಕಾ? ಸ್ಲೀವ್ಲೆಸ್ ಟಿ ಶರ್ಟ್ ಮೇಲೆ ಬೇಕಾ? ನೆಕ್ಸ್ಟ್. ಆ ಬೋರ್ಡ್ ಕಾಣಿಸ್ತಿದೆಯಲ್ವ ನಮಗೆ? ಆ ಬೋರ್ಡಲ್ಲಿ ಬರೆದಿರುವಂತಹದ್ದು ಅದೇ, ಕೀಪ್ ಗಾಡ್ ಔಟ್ ಆಫ್ ಕ್ಯಾಲಿಫೋರ್ನಿಯಾ ಅನ್ನುವಂತಹದ್ದೇ ಆ ಬೋರ್ಡ್ ಮೇಲೆ ಬರೆದಿರುವಂತಹದ್ದು ಸಹ. ಅದನ್ನು ಮಾತ್ರ ಝೂಮ್ ಮಾಡಿ ತೋರಿಸ್ತೀರಾ ಅಣ್ಣ? ಕಾಣಿಸ್ತಾ? ನೆಕ್ಸ್ಟ್ ಇಮೇಜ್. ಪ್ಲಕ್ಕಾರ್ಡ್ಗಳು ಕಾಣಿಸ್ತಿದೆಯಾ? ನೆಕ್ಸ್ಟ್ ಇಮೇಜ್ ಅಣ್ಣ. ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇದಕ್ಕೋಸ್ಕರ. ದೇವರು ಕ್ಯಾಲಿಫೋರ್ನಿಯಾದಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ ಅಂದರೆ ಸತ್ಯವೇದದ ಬಗ್ಗೆ ನಮಗೆ ಹೇಳಬೇಡಿ, ಸುವಾರ್ತೆಯ ಬಗ್ಗೆ ಹೇಳಬೇಡಿ, ದೇವರ ಹೆಸರನ್ನು ಕ್ಯಾಲಿಫೋರ್ನಿಯಾದಲ್ಲಿ ಎತ್ತಬೇಡಿ. ಅಷ್ಟೇನಾ? ಈ ವ್ಯಕ್ತಿ, ಇದು ಕ್ಯಾಂಪೇನ್ ನಡೀತಿರುವಂತಹ ಲೈವ್ ಪಿಕ್ಚರ್ ಇದು. ಅಂದರೆ ನೀವು ಈಗ ನೋಡಿದಿರುವಂತಹದ್ದೆಲ್ಲ ಟಿ ಶರ್ಟ್ ಮೇಲೆ ಇರುವಂತಹ ಕ್ಲಿಪ್ಗಳಾದರೆ ಇದು ಕ್ಯಾಂಪೇನ್ ನಡೀತಿರುವಂತಹ ಲೈವ್ ಪಿಕ್ಚರ್ಸ್. ಬೋರ್ಡ್ಗಳು ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಜನ. ಯಾಕೆ? ಸತ್ಯವೇದದಲ್ಲಿ ಬರೆಸಿದಾರಲ್ವ ಪ್ರಿಯರೇ, ಈ ರೀತಿಯಾಗಿ ಪುರುಷರು ಮದುವೆ ಆಗಬಾರ್ದು, ಸ್ತ್ರೀಯರು ಮದುವೆ ಆಗಬಾರ್ದು. ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಜನರ ಲಿಬರ್ಟಿಯನ್ನು, ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಂತೆ ಸತ್ಯವೇದ. ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಮಾಡುವಂತಹ ಜನರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಂತೆ ಚರ್ಚ್ ಅನ್ನುವಂತಹದ್ದು, ದೇವರು ಅನ್ನುವಂಥವರು. ಅದಕ್ಕೋಸ್ಕರ ದೇವ್ರನ್ನ ಏನು ಮಾಡಿಬಿಡೋಣ? ಓಡಿಸ್ಬಿಟ್ರೆ ನಮಗಿಷ್ಟ ಬಂದಂತೆ ನಾವು ಇರ್ಬೋದಲ್ವ? ಪುರುಷರನ್ನು ಮದುವೆ ಆಗುವಂಥದ್ದು, ಪುರುಷರು ಪ್ರಾಣಿಗಳನ್ನು ಮದುವೆ ಆಗುವಂಥದ್ದು, ಸ್ತ್ರೀಯರು ಪ್ರಾಣಿಗಳನ್ನು ಮದುವೆ ಆಗುವಂಥ, ನಮಗಿಷ್ಟ ಬಂದಂತೆ ನಾವು ಇರ್ಬೋದಲ್ವ? ಅದಕ್ಕೋಸ್ಕರ ಒಂದು ದೊಡ್ಡ ಕ್ಯಾಂಪೈನನ್ನು ಮಾಡಿದ್ರು. ಸತ್ಯವೇದದಲ್ಲಿರುವಂಥ ಮಾತುಗಳು, ಚರ್ಚಲ್ಲಿ ಬೋಧನೆ ಮಾಡುವಂಥ ಪ್ರಸಂಗಗಳು ನಮಗಿರುವಂಥ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಿದೆ ಅಂತ ದೇವರು ನಮಗೆ ಬೇಡ ಅಂದಂತಹ ಪ್ರದೇಶನೇ ಅದು. ನೆಕ್ಸ್ಟ್ ಇಮೇಜ್ ಅಣ್ಣ. ಓಕೆ, ಸಾಕು. ಏನರ್ಥ ಆಯಿತು ನಮಗೆ ಇದನ್ನೆಲ್ಲ ನೋಡಿದಾಗ? ರೀಸೆಂಟಾಗಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಏನು ಗೊತ್ತಾ? ಚರ್ಚ್ಗೆ ಹೋಗಲಿಕ್ಕೆ ಇಷ್ಟಪಡ್ತಿಲ್ವಂತೆ ಜನ. ಭಾರತ ದೇಶದಲ್ಲಾದರೆ ಚರ್ಚಿಗೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂದರೆ ಅರ್ಥ ಆಗುತ್ತೆ ಬೇರೆ ಧರ್ಮದವರೆಲ್ಲರೂ ಇದ್ದಾರೆ ಅಂತ. ಆದರೆ ಅಲ್ಲಿ ಎಲ್ಲರೂ ಕ್ರೈಸ್ತರೇ ಅಲ್ವಾ? ಬಹುತೇಕ ಜನ ಕ್ರೈಸ್ತರೇ ಅಲ್ವಾ? ಚರ್ಚಿಗೆ ಬರಲಿಕ್ಕೆ ಇಷ್ಟಪಡ್ತಿಲ್ವಂತೆ ಜನ. ಯಾಕೆ ಇಷ್ಟಪಡ್ತಿಲ್ಲ? ಸಂಡೇಸ್ ಆದರೆ ನೀವು ಏನು ಮಾಡ್ತೀರಾ? ನಮ್ಮ ಎಂಟರ್ಟೈನ್ಮೆಂಟ್ಗೆ ಬ್ರೇಕ್ ಬೀಳ್ತಿದೆ ಚರ್ಚಿಗೆ ಬರೋದರಿಂದ. ನಾವು ಎಂಜಾಯ್ ಮಾಡಲಿಕ್ಕಾಗ್ತಿಲ್ಲ ನಮಗೆ ಸಿಕ್ಕುವಂಥ ಹಾಲಿಡೇಸು ಚರ್ಚಿಗೆ ಬರೋದರಿಂದ. ಚರ್ಚ್ಗಳು ಖಾಲಿ ಹೊಡಿತಿದೆಯಂತೆ ಪ್ರಿಯರೇ. ಅಷ್ಟು ರೀಸೆಂಟಾಗಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಅದೇ ಹೇಳ್ತು, ಚರ್ಚ್ಗಳು ಖಾಲಿ ಹೊಡಿತಿದೆ. ಏನಕ್ಕೋಸ್ಕರ? ಜನ ಬರ್ತಿಲ್ವಾ? ಸುವಾರ್ತೆಯನ್ನು ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಕೆಲವರು ಕ್ರೈಸ್ತರು, ಸ್ವಲ್ಪ ಜನ ಮಾತ್ರ ದೇವರು ಅಂದರೆ ತುಂಬ ಆಸಕ್ತಿ ಇರುವಂಥವ್ರು ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ. ಕೇಳೋರಿಲ್ಲ, ಕುತ್ಕೊಂಡು ಯೋಚನೆ ಮಾಡುವಂಥವ್ರಿಲ್ಲ, ಅರ್ಥ ಮಾಡಿಕೊಳ್ಳುವಂಥವರು ಇಲ್ಲ. ನಮಗೆ ನಾವು ಬ್ಯುಸಿಯಾಗಿ, ವಾರ ಪೂರ್ತಿ ಬ್ಯುಸಿಯಾಗಿದ್ದೀವಿ. ವೀಕೆಂಡ್ಸು ಸಹ ಎಂಜಾಯ್ ಮಾಡದೆ ಹೋದರೆ ಹೇಗೆ? ವೀಕೆಂಡ್ಸ್ ಹೋಗಿ ಚರ್ಚಲ್ಲಿ ಕೂತ್ಕೊಬೇಕಂದ್ರೆ ಹೇಗೆ? ನಮಗಿರುವಂತಹ ಲಿಬರ್ಟೀಸ್ಗೆ ದೇವರು ಬ್ರೇಕ್ ಹಾಕಿದ್ರೆ ಹೇಗೆ? ಇದು ಪರಿಸ್ಥಿತಿ. ಇದಕ್ಕೆ ಅದಾಯಿತು ಅಂತ ನಾನು ಇವಾಗಲೂ ಖಂಡಿತವಾಗ್ಲೂ ಹೇಳ್ತಿಲ್ಲ. ಆ ಜನರು ಮಾಡಿರುವಂತಹ ಅನಾಚಾರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಇದನ್ನು ಕನೆಕ್ಟ್ ಮಾಡುವಂತಹದ್ದು ನಿಮ್ಮ ಬಾಧ್ಯತೆ. ಒಂದಷ್ಟು ವಚನಗಳನ್ನು ನೋಡಿ ಮುಗಿಸ್ಕೊಳ್ಳೋಣ ಸತ್ಯವೇದದಲ್ಲಿ. ಬೇಗ ಓಪನ್ ಮಾಡಿ, ಸಮಯ ಇಲ್ಲದೆ ಇರುವಂಥ ಕಾರಣದಿಂದ. ಯೆಹೆಸ್ಕೇಲನ ಗ್ರಂಥ 15ನೇ ಅಧ್ಯಾಯ. ಯೆಹೆಸ್ಕೇಲನ ಗ್ರಂಥ 15ನೇ ಅಧ್ಯಾಯ, ಒಂದು 5 ನಿಮಿಷ ಮುಗಿಸ್ಕೊಳ್ಳೋಣ. 15ನೇ ಅಧ್ಯಾಯ 8ನೇ ವಚನ. ಏನಂತೆ ದೇವರ ನುಡಿ? ಏನಂತೆ? ಅವರು ದ್ರೋಹ ಮಾಡಿದ್ದರಿಂದ ನಾನು ದೇಶವನ್ನು ಹಾಳು ಮಾಡುವೆನು, ಇದು ಕರ್ತನಾದ ಯೆಹೋವನ ನುಡಿ. 7ನೇ ವಚನವನ್ನು ಓದೋಣ. ಅದೇ ಅಧ್ಯಾಯ 7ನೇ ವಚನ. ಅವರ ಮೇಲೆ ಕೋಪದೃಷ್ಟಿಯನ್ನಿಡುವೆನು, ಅವರು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡರೂ ಬೆಂಕಿಯು ಅವರನ್ನು ನುಂಗಿಬಿಡುವುದು. ನಾನು ಅವರ ಮೇಲೆ ಕೋಪದೃಷ್ಟಿಯನ್ನಿಡುವಾಗ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಏನಂತ ಮಾತಾಡ್ತಿದ್ದಾರೆ ದೇವರು? ಇವರು ಬೆಂಕಿಯಿಂದ ತಪ್ಪಿಸ್ಕೊಬೇಕು ಅಂದರೂ ಬೆಂಕಿನೇ ಹೋಗಿ ಅವರನ್ನು ಸುಡುತ್ತೆ, ಅವರಿರುವಂಥ ಸ್ಥಳಗಳನ್ನು ಸುಡುತ್ತೆ. ಈ ರೀತಿ ಆಗೋದ್ರಿಂದ ಯಾರಂತೆ ಅರ್ಥ ಮಾಡ್ಕೊಬೇಕಾಗಿರುವಂಥವರು?
ಈ ರೀತಿ ಬೆಂಕಿ ಅವಘಡ ಸಂಭವಿಸಿರುವುದರಿಂದ ಇದನ್ನು ನೋಡಿ ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಯಾರಂತೆ? ಗೊತ್ತಾಗಿಲ್ವಾ ನಮಗೆ? ಇನ್ನೊಂದ್ಸರಿ ಓದೋಣ. ಅವರು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡರೂ ಬೆಂಕಿ ಅವರನ್ನು ನುಂಗಿ ಬಿಡುವುದು. ನಾನು ಅವರ ಮೇಲೆ ಕೋಪ ದೃಷ್ಟಿಯನ್ನಿಡುವಾಗ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಇಡೀ ಪ್ರಪಂಚ ನೋಡಿ ಅರ್ಥ ಮಾಡ್ಕೋಬೇಕಾ? ಯಾವುದೋ ಒಂದು ಹಳ್ಳಿಗೆ ದೇವರು ಬೆಂಕಿ ಅವಘಡವನ್ನು ತಂದಿಲ್ಲ. ಯಾವುದಕ್ಕೆ ತಂದಿದ್ದಾರೆ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಕಂಟ್ರಿ ಅಂತ ಯಾವುದಿದೆಯೋ ಆ ದೇಶಕ್ಕೆ ಬೆಂಕಿ ಹತ್ತಿಸಿ ಆರಿಸ್ಕೊಳ್ಳಿ. ನಿಮ್ಮ ಹತ್ರ ಇರುವಂಥ ಅಷ್ಟು ಫೈರ್ ಇಂಜಿನ್ಸನ್ನು ಕರೆಸಿ, ನಿಮ್ಮ ಹತ್ರ ಇರುವಂಥ ಅಷ್ಟು ಫೈಟರ್ ಜೆಟ್ಗಳನ್ನು ಕರೆಸಿ, ನಿಮ್ಮ ಹತ್ರ ಇರುವಂಥ ಅಷ್ಟು ಚಾಪರ್ಗಳನ್ನು ಕಳಿಸಿ, ನಿಮ್ಮ ಟೆಕ್ನಾಲಜಿ ಏನಿದೆಯೋ ಅಷ್ಟನ್ನು ಬಳಸ್ಕೊಳ್ಳಿ, ನಿಮ್ಮ ಸ್ಯಾಟಲೈಟ್ಗಳು ಎಷ್ಟಿದೆಯೋ ಅಷ್ಟನ್ನು ಬಳಸ್ಕೊಳ್ಳಿ, ಬೆಂಕಿ ಆರಿಸಿ ನೋಡೋಣ. ಇದನ್ನು ನೋಡಿದಂಥ ಉಳಿದವರೆಲ್ಲ ಏನಂತ ಅರ್ಥ ಮಾಡ್ಕೋಬೇಕಂತೆ? ಇದು ದೇವರ ಕೈ ಕೆಲಸ. ಅದನ್ನೇ ಅಲ್ವಾ ದೇವರು ಹೇಳಿರುವಂತಹದ್ದು. ಮುಂದೆ ಓದೋಣ. ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಅವರು ದ್ರೋಹ ಮಾಡಿದ್ದರಿಂದ ನಾನು ದೇಶವನ್ನು ಹಾಳು ಮಾಡುವೆನು. ಇದು ಕರ್ತನಾದ ಯೆಹೋವನ ನುಡಿ. ಅದೇ ಯೆಹೆಜ್ಕೇಲನ ಗ್ರಂಥ 33ನೇ ಅಧ್ಯಾಯ 29ನೇ ವಚನ. ಅವರು ನಡೆಸಿದ ಬಹು ದುರಾಚಾರಗಳ ನಿಮಿತ್ತ ನಾನು ದೇಶವನ್ನು ಹಾಳುಪಾಳು ಮಾಡಿದಾಗ ನಾನೇ ಯೆಹೋವನು ಎಂದು ಅವರಿಗೆ ದೃಢವಾಗುವುದು. ಇದೆಲ್ಲ ಮಾಡ್ತಿರುವಂತಹದ್ದು ಏನಕ್ಕೋಸ್ಕರ ಅಂತೆ? ಪ್ರಾರಂಭದಲ್ಲಿ ನಾವು ಸಂದೇಶವನ್ನು ಹೇಗೆ ಶುರು ಮಾಡಿದ್ರಿ ಪ್ರಿಯರೇ? ಹೇಗೆ ಶುರು ಮಾಡಿದ್ವಿ? ಬೆಂಕಿಯಿಂದ ನಮಗಾಗುವಂತಹ ಅನುಕೂಲಗಳು ಎಷ್ಟು ಯೂಸ್ ಆಗುತ್ತಲ್ವ ಬೆಂಕಿ ಅನ್ನುವಂತಹದ್ದು ನಮಗೆ, ಎಷ್ಟು ಉಪಯೋಗವಾಗಿರುವಂತಹದ್ದಲ್ವ ಬೆಂಕಿ ಅನ್ನುವಂತಹದ್ದು ನಮಗೆ. ಬೆಂಕಿ ಇಲ್ಲದೆ ಹೋದರೆ ನಮ್ಮ ಜೀವನವನ್ನು ಊಹೆನೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದು ದೇವದೂತ. ದೇವರು ನಮಗೆ ಅಧೀನವಾಗಿರು ಅಂತ ಹೇಳಿದ್ರೆ ನಮ್ಗೆ ಅಧೀನವಾಗಿರುತ್ತೆ. ನಮ್ಗೆ ಅಡುಗೆ ಮಾಡ್ಕೊಳ್ಲಿಕ್ಕೆ ಉಪಯೋಗ ಆಗುತ್ತೆ, ಹೌದಾ? ನಮಗೆ ಎಲೆಕ್ಟ್ರಿಸಿಟಿ ಬರಬೇಕು ಅಂದರೆ ಉಪಯೋಗ ಆಗುತ್ತೆ, ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ದೇವರು ಆ ದೂತನನ್ನು ಯಾವಾಗವರೆಗೂ ನೀನು ನನ್ನ ಮಕ್ಕಳಿಗೆ ಅಧೀನವಾಗಿರಬೇಕು ಅಂತ ಹೇಳಿರ್ತಾರೋ ಆ ಬೆಂಕಿ ಅನ್ನುವಂತಹ ದೂತ ಆವಾಗವರೆಗೂ ನಮ್ಗೆ ಅಧೀನವಾಗಿರುತ್ತೆ. ನೀನು ಸಾಕು ಅಧೀನವಾಗಿರುವಂತಹದ್ದು. ಈಗ ಪಟ್ಟಣವನ್ನು ಹಾಗೇ ಒಂದು ರೌಂಡ್ ಬೆಂಕಿ ಹತ್ತಿಸ್ಕೊಂಡು ಬಾ, ಗಾಳಿಯನ್ನು ಸಹ ನೀನು ಹೆಲ್ಪಿಗೆ ತೊಗೊಂಡು ಹೋಗು ಅಂದರೆ ಅಲ್ಲಿಗೆ ಮುಗೀತು. ಇದೇನಕ್ಕೋಸ್ಕರ ಮಾಡಿದ್ರಂತೆ? ಬೆಂಕಿ ಕೊಟ್ಟಿದ್ದು ಯಾವತ್ತೂ ದೇವರು ಅಂತ ನಾವು ಗುರುತಿಸಿಲ್ಲ ಅಲ್ವಾ? ಈ ಬೆಂಕಿ ದೇವರು ಸೃಷ್ಟಿ ಮಾಡದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಎನ್ನುವಂತಹದ್ದು ನಾವು ಗುರುತಿಸಿಲ್ಲ ಅಲ್ವಾ? ನಮಗಿಷ್ಟ ಬಂದಂತೆ ಗೆಟ್ ಔಟ್ ಅಂತ ಹೇಳಿದ್ವು ಅಲ್ವಾ ದೇವರನ್ನು? ಪಟ್ಟಣದಿಂದ ಹೊರಗೆ ಹೋಗು, ಗೆಟ್ ಔಟ್, ಗೆಟ್ ಲಾಸ್ಟ್ ಅಂತ ಹೇಳಿದ್ವು ಅಲ್ವಾ ದೇವರನ್ನು? ಇವಾಗ ದೇವರು ಏನು ಮಾಡ್ತಿದ್ದಾರೆ? ಇದಾಗಿರುವಂತಹದ್ದು ನನ್ನಿಂದಲೇ. ನಾನೊಂದು ವೇಳೆ ಆ ಪಟ್ಟಣದಲ್ಲಿ ನೀವು ನನ್ನನ್ನು ಇರಿಸ್ಕೊಂಡಿದ್ರೆ, ನೀವು ಹೊರಗಡೆ ತಳೆದ್ರಲ್ವ ಆ ಪಟ್ಟಣದಿಂದ ನನ್ನನ್ನು. ಸೆಮಿನಾರಲ್ಲಿ ಒಂದು ಸಂದೇಶವನ್ನು ಆಲೋಚನೆ ಮಾಡಿದ್ವಿ. ಆ ಸಂದೇಶದಲ್ಲಿ ಜ್ಞಾನೋಕ್ತಿಗಳು 1ನೇ ಅಧ್ಯಾಯದಲ್ಲಿರುವಂಥ ಕೆಲವು ರೆಫರೆನ್ಸ್ಗಳನ್ನು ಓದಿದ್ವಿ. ನೆನಪಿದೆಯಾ ನಮಗೆ? ದೇವರನ್ನು ಏನು ಮಾಡಿದ್ವಂತೆ? ತಿರಸ್ಕಾರ. ನೆಕ್ಸ್ಟ್ ಲೈನಲ್ಲಿ ಏನಿತ್ತು? ದೇವರನ್ನು ತಳ್ಳದ್ವಂತೆ. ಆ ಮಾತು ನಮಗೆ ನೆನಪಿದೆಯಾ? ಇದೇ ಅಲ್ವಾ ತಳ್ಳುವಂತಹದ್ದು ಅಂದರೆ? ಕೀಪ್ ಗಾಡ್ ಔಟ್ ಆಫ್ ಕ್ಯಾಲಿಫೋರ್ನಿಯಾ. ಇದು ಒಂದು ಪಟ್ಟಣದಿಂದ ದೇವರನ್ನು ತಳ್ಳುವಂತಹದ್ದು ಅಂದರೆ ಇದೆ ಅಲ್ವಾ? ಆ ವಚನವನ್ನು ಇನ್ನೊಂದ್ಸಾರಿ ಓದೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 25ನೇ ವಚನ. 25 ನೋಡ್ಕೊಳ್ಳಿ ಬೇಗ ಬೇಗ. ನನ್ನ ಬುದ್ಧಿವಾದಗಳನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾರಂತೆ? ಈಗ 26ನೇ ವಚನದಿಂದ, ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ನೀವು ತಳ್ಳಿದ್ರಲ್ವಾ? ಈ ಬೆಂಕಿ ಇಷ್ಟೊಂದು ಹತ್ಕೊಂಡು ಉರಿಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ವಾ, ಸ್ಯಾಂಟಾ ಆ್ಯನಾ ವಿಂಡ್ಸ್, ಗಾಳಿ ಕಾರಣ ಅಂತೆ. ಅದನ್ನೇ ಬರ್ಸಿದಾರಲ್ಲ 26ನೇ ವಚನ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ಗಾಳಿನ ಕಾರಣ ಅಷ್ಟೊಂದು ಹೊತ್ಕೊಂಡು ಉರಿಲಿಕ್ಕೆ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆ ಗೋಲ್ಡನ್ ವುಡ್ಸ್ ಫಂಕ್ಷನ್ ನೋಡಿದ್ವಲ್ವ ಪ್ರಿಯರೇ ನಾವು? ಆ ವಿಡಿಯೋವನ್ನು ಹಾಕ್ತಿಲ್ಲ, ನೀವೆಲ್ಲರೂ ನೋಡಿರ್ತೀರಾ ಅನ್ನುವಂತಹದನ್ನು ನಂಬ್ತಿದ್ದೀನಿ ನಾನು. ಗೋಲ್ಡನ್ ವುಡ್ಸ್ ಅವಾರ್ಡ್ ಫಂಕ್ಷನ್ ನೋಡಿದ್ವಾ? ಲಾಸ್ ಆಂಜಲಸಲ್ಲಿ ನಡೆದಿರುವಂತಹದ್ದು. ಅವಾರ್ಡ್ ಫಂಕ್ಷನಲ್ಲಿ ಏನಾಯಿತು?
ನನ್ನ ತಾಯಿ ಗ್ರೇಟು, ನನ್ನ ತಾಯಿಂದನೇ ಈ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ ಮೆನ್ಷನ್ ಮಾಡಿದವರು ಒಂದಷ್ಟು ಜನ. ಡೈರೆಕ್ಟ್ರುಗಳು ಇವರಿಂದ ನಾನು ಮುಂದೆ ಬಂದಿದ್ದೀನಿ ಅಂತ ಮೆನ್ಷನ್ ಮಾಡಿರುವಂಥವ್ರು ಒಂದಷ್ಟು ಜನ. ದೇವರ ಹೆಸರನ್ನು ಎಷ್ಟು ಜನ ಮೆನ್ಷನ್ ಮಾಡಿದ್ರಂತೆ? ಒಬ್ಬರಿಲ್ಲ. ಹೌದಾ? ಅದು ಹೇಳಿದ ತಕ್ಷಣ ಉಳಿದವ್ರಿಗೆಲ್ಲ ಎಷ್ಟು ಸಂತೋಷ ಆಗೋಯ್ತು, ಹಾಲು ಕುಡ್ದಷ್ಟು. ಅಬ್ಬ, ದೇವರನ್ನು ಯಾರೂ ಮೆನ್ಷನ್ನೇ ಮಾಡಿಲ್ವಂತೆ, ಸೂಪರ್ ಅಂತ ಹೇಳಿ ನಗಾಡಿದ್ರಲ್ವ, ಪರಿಹಾಸ್ಯ ಮಾಡಿದ್ರಲ್ವ. ಇಲ್ಲಿ ದೇವರು ಏನಂತಿದ್ದಾರೆ? ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. 28, ಆಗ ಅವರು ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರು, ನಾನು ಕಾಣಿಸೇನು. ಇವಾಗ ಹುಡುಕಿದ್ರೆ ಏನು ಪ್ರಯೋಜನ? ದೇವರನ್ನು ಎಲ್ಲ ಹತ್ಕೊಂಡು ಉರಿದ ನಂತರ ದೇವರನ್ನು ನೆನೆಸ್ಕೊಂಡು ಪ್ರಯೋಜನ ಏನು ಹೇಳಿ? ನಾವು ಕಲಿಬೇಕು. ಇವಾಗ ನಮಗಿರುವಂಥ ಒಂದೇ ಒಂದು ಅವಕಾಶ ಅಂದರೆ ನಾವು ಕಲಿಬೇಕು. ಉಳಿದಂತಹ ಪ್ರಜೆಗಳು ಎಷ್ಟು ಜನ ಇದ್ದಾರೋ ಪ್ರಪಂಚದಲ್ಲಿ, ಅವರು ಕಲಿಬೇಕು. ಇಷ್ಟು ದಿನ ಧೈರ್ಯ ಇತ್ತು, ನಮ್ಮ ಹತ್ರ ತುಂಬ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ಫೈರ್ ಇಂಜಿನ್ ಇದೆ, ಆರಿಸ್ತೀವಿ, ಮಾಡ್ತೀವಿ. ಹೌದಾ? ಇವಾಗ ಒಂದು ಹಳ್ಳಿಗೆ ತಂದರೆ, ಒಂದು ದೊಡ್ಡ ಪಟ್ಟಣದಲ್ಲಿರುವಂಥವ್ರು ಮಾತಾಡುವಂಥವ್ರು ಏನಂತ ಮಾತಾಡ್ತಾರೆ? ನಮ್ಮ ಪಟ್ಟಣಕ್ಕೊಂದು ವೇಳೆ ಬೆಂಕಿ ಹತ್ಕೊಂಡಿದ್ರೆ ನಾವು ಆರಿಸ್ಬಿಡ್ತಾ ಇದ್ವಿ, ನಮ್ಮ ಹತ್ರ ಟೆಕ್ನಾಲಜಿ ಇದೆ ಅಂತ ಹೇಳಿ ಮಾತಾಡ್ಕೊಳ್ತಿದ್ರು. ಅದಕ್ಕೆ ದೇವರು ಎಲ್ಲಿಗೆ ತಂದ್ರು? ಅದನ್ನು ಎಲ್ಲಿಗೆ ತಂದರು? ಯಾವ ಪಟ್ಟಣದಲ್ಲಿದ್ದರೆ, ನಾವು ಒಂದು ವೇಳೆ ಆ ಸ್ಥಾನದಲ್ಲಿದ್ದರೆ ನಾವು ಆರಿಸ್ತೀವಿ ಅಂತ ಯಾರು ಅಂದ್ಕೊಳ್ತಾರೋ ಅದೇ ಜಾಗಕ್ಕೆ ತಗೊಂಡು ಬಂದರು. ಇವಾಗ ಹೇಗಿದೆ? ಲೂಕನು ಬರೆದ ಸುವಾರ್ತೆ, ಇದನ್ನ ಓದಿರುವಂತಹ ಮಾತ ಇನ್ನೊಂದು ಸಾರಿ ಓದೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನ. 13:4. ಸಾಕು ಪ್ರಿಯರೇ. ಈ ಘಟನೆ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಸಿಲೋವಾಮಿನಲ್ಲಿ ಒಂದು ಬುರುಜು, ಒಂದು ಕಟ್ಟಡ ಬಿದ್ದು ಒಂದಷ್ಟು ಜನ ಮರಣ ಹೊಂದುತ್ತಾರೆ. ಆ ಮರಣ ಹೊಂದಿರುವಂಥ ಸಂದರ್ಭವನ್ನು ಯೇಸು ಕ್ರಿಸ್ತರಿಗೆ ಹೇಳಿದ ತಕ್ಷಣ ಏನಂದ್ರು ಅವರು? ಅವರೆಲ್ಲ ಪಾಪಿಗಳು, ನೀವೆಲ್ಲ ಪರಿಶುದ್ಧರು, ಅದಕ್ಕೆ ಬದುಕಿದ್ದೀರಾ. ಅವರೆಲ್ಲ ಪಾಪ ಮಾಡಿದ್ದಾರೆ, ಅದಕ್ಕೆ ಸತ್ತೋದ್ರು ಅಂತ ಕನಸು ಮನಸ್ಸಿನಲ್ಲೂ ಭಾವಿಸಬೇಡಿ. ಈ ರೀತಿಯಾಗಿರುವಂಥ ಘಟನೆಗಳು ಟಿ ವಿಯಲ್ಲಿ ನೋಡಿದಾಗ ಏನು ಅನ್ಕೋಬೇಕು? ಅವ್ರು ಪಾಪಿಗಳು, ಅದಕ್ಕೆ ಹೋದರು, ನಾವು ಪರಿಶುದ್ಧರು, ಅದಕ್ಕೆ ಬದುಕಿದ್ದೀವಿ ಅಂತ ಅನ್ಕೋಬಾರ್ದು. ಅವ್ರು ಆ ಥರ ಟಿ ಶರ್ಟ್ಗಳನ್ನು ಹಾಕ್ಕೊಂಡಿದ್ರು, ಅದಕ್ಕೆ ಹೋದರು. ಅವ್ರ ದೇವರನ್ನ ಪರಿಹಾಸ್ಯ ಮಾಡಿದ್ರು, ಅದಕ್ಕೆ ಹೋದರು. ನಾವು ಮಾಡಿಲ್ಲ, ಅದಕ್ಕೆ ಬದುಕಿದ್ದೀವಿ ಅಂತ ಅನ್ಕೋಬೇಡಿ. ಯಾಕೆ ನಾವು ಮಾಡಿಲ್ವಾ? ನಮ್ಮ ಜೀವನಗಳಲ್ಲೂ ಅವ್ರು ಯಾವ ಥರ ದೇವರಿಗೆ ಗೆಟ್ ಔಟ್ ಅಂದರು ನಾವು ಅಂತಿಲ್ವ? ನಮ್ಮ ಜೀವನಗಳಲ್ಲಿ ಆ ಲೆವೆಲಲ್ಲಿ ಅಂತಿಲ್ಲ ಅಷ್ಟೇ, ಚಿಕ್ಕ ಚಿಕ್ಕ ಲೆವೆಲಲ್ಲಿ ನಾವು ಅಂತಿದ್ದೀವಿ. ಮುಂದೆ ಒಂದಷ್ಟು ವರ್ಷ ಆದ ನಂತರ ನಮ್ಮ ದೇಶನೂ ಅದೇ ಪರಿಸ್ಥಿತಿಗಲ್ವ ಬರುವಂತಹದ್ದು. ಹೌದಾ? ಈಗ ನಾವೇನು ಮಾಡಬೇಕಂತೆ? ಎಚ್ಚೆತ್ತುಕೊಳ್ಬೇಕು. ದೇವರಿಲ್ಲದೆ ಹೋದರೆ ಏನೂ ಇಲ್ಲ. ನಮ್ಮ ಹತ್ರ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ಸೈನ್ಸ್ ಇದೆ. ಹೌದಾ? ನಾವು ಏನು ಬೇಕಾದರೂ ಮಾಡ್ಬೋದು. ನಮ್ಮ ಹತ್ರ ಇನೋವೇಷನ್ ಇದೆ. ದೇವರು ಒಬ್ಬರಿಲ್ಲದೆ ಹೋದರೆ ನೋಡ್ತಿದ್ರಲ್ವ ಪರಿಸ್ಥಿತಿಗಳು. ಇನ್ನೊಂದು ಸರಿ ಓದೋಣ ಇದೇ ಮಾತನ್ನು. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. 2ನೇ ವಚನ. ಅದಕ್ಕೆ ಆತನು ಅವರಿಗೆ, ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿರುವುದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ. 4ನೇ ವಚನದಲ್ಲಿ 2ನೇ ಎಕ್ಸಾಂಪಲ್ ಕೊಡ್ತಿದ್ದಾರೆ. 1ನೇ ವಚನದಲ್ಲಿ ಒಂದಷ್ಟು ಜನ ಬಲಿ ಆಗೋದ್ರು. 2ನೇ ಎಕ್ಸಾಂಪಲ್ ಒಂದಷ್ಟು ಜನ ಕಟ್ಟಡ ಬಿದ್ದು ಸತ್ತು ಹೋದ್ರು. ಹೌದಾ? 4ನೇ ವಚನ. ಇಲ್ಲವೇ ಸಿಲೋಯಾಮಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಇದಿಡೀ ಪ್ರಪಂಚಕ್ಕೆ ಎಚ್ಚರಿಕೆನಾ? ದೇವರ ಕನಸೇನು ಗೊತ್ತಾ ಇಷ್ಟಕ್ಕೂ? ದೇವರ ಕನಸೇನು ಇಷ್ಟಕ್ಕೂ? ನಾನು ಬೆಂಕಿಯನ್ನು ಉಂಟು ಮಾಡಿದ್ದೀನಿ, ನನ್ನ ಮಕ್ಕಳು ಆ ಬೆಂಕಿಯನ್ನು ಯೂಸ್ ಮಾಡ್ಕೋಬೇಕು. ಅವ್ರು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡಬೇಕು, ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಯೂಸ್ ಮಾಡಬೇಕು, ಸ್ಟೆರಿಲೈಸೇಷನ್, ಕ್ರಿಮಿಗಳನ್ನು ಕೊಲ್ಲಿಕ್ಕೆ ಯೂಸ್ ಮಾಡಬೇಕು. ಈ ರೀತಿಯಾಗಿರುವಂಥ ಕನಸೆಲ್ಲ ಕಟ್ಕೊಂಡೇ ಅಲ್ವಾ ಬೆಂಕಿಯನ್ನು ಸೃಷ್ಟಿ ಮಾಡಿದ್ದು ದೇವರು. ಕಬ್ಬಿಣವನ್ನು ಕರಗಿಸ್ಲಿಕ್ಕೆ ಯೂಸ್ ಮಾಡಬೇಕು, ಚಿನ್ನದ ಅಶುದ್ಧತೆಯನ್ನು ತೊಲಗಿಸ್ಲಿಕ್ಕೆ ಯೂಸ್ ಮಾಡಬೇಕು. ನಾನು ಸೃಷ್ಟಿ ಮಾಡಿರುವಂಥ ಬೆಂಕಿಯನ್ನು ನನ್ನ ಮಕ್ಕಳು ಪ್ರತಿನಿತ್ಯವೂ ಯೂಸ್ ಮಾಡಬೇಕು. ನಾನು ಹೇಗೆ ಕಾಯಬೇಕು ನನ್ನ ಮಕ್ಕಳನ್ನು ಅನ್ನುವಂಥ ಕನಸಿತ್ತು ಗೊತ್ತಾ ದೇವರಿಗೆ? ನಾನು ನನ್ನ ಮಕ್ಕಳನ್ನು ಹೇಗೆ ಕಾಯಬೇಕು ಅನ್ನುವಂಥ ಕನಸಿತ್ತು ದೇವರಿಗೆ. ಮಕ್ಕಳ, ನೀವು ನೀರ ಮೇಲೆ ನಡೆದ್ರೂ ನಿಮಗೇನಾಗಬಾರ್ದು, ನೀವು ಅಗ್ನಿಯಲ್ಲಿದ್ದರೂ ಅದು ನಿಮ್ಮನ್ನು ಸುಡಬಾರ್ದು. ಈ ಥರ ಕಾಯಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ರಂತೆ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. 43:2. ಇನ್ನೊಂದು 2 ನಿಮಿಷ ಪ್ರಿಯರೇ ಮುಗಿಸ್ಕೊಳ್ಳೋಣ. 43:2 ಯೆಶಾಯನ ಗ್ರಂಥ 43ನೇ ಅಧ್ಯಾಯ 2ನೇ ವಚನ.
ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಹಿಂಗೆ ಕಾಯಬೇಕು ಅನ್ನೋ ಮಕ್ಕಳನ್ನು ಈ ರೀತಿ ಕಾಯಬೇಕು ಅನ್ನುವಂತಹ ದೇವರ ಕನಸು. ಹೇಗೆ ಕಾಯಬೇಕಂತೆ ಇನ್ನೊಂದೇ ಒಂದು ಸಾರಿ ಓದೋಣ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇದು ದೇವರ ಕನಸು. ನಾವೇನು ಮಾಡ್ಕೊಂಡ್ವಿ? ಆ ಕನಸನ್ನು ಹೊಡೆದಾಕದ್ವಲ್ವ, ಮಕ್ಕಳನ್ನು ಈ ರೀತಿ ಕಾಯಬೇಕು ನಾನು, ಅದು ದೇವರ ಕನಸು. ನಾವೇನು ಮಾಡಿದ್ವಿ? ಕೆಲಸದವ್ರ ಕೈಯಲ್ಲೇ ಒದೆ ತಿಂತಿದ್ದೀವಿ. ಈ ಬೆಂಕಿ ಅನ್ನುವಂತಹದ್ದು ಯಾರು? ಬೆಂಕಿ ಅನ್ನುವಂಥವ್ರು ಯಾರು? ದೇವದೂತರು. ದೇವದೂತರು ಅಂದರೆ ನಮಗೇನಾಗಬೇಕು? ಕೆಲಸದವರಲ್ವ, ನಮ್ಮ ಕೆಲಸದವರಲ್ವ, ದೇವರ ಮಕ್ಕಳಾಗಿರುವಂತಹ ನಮಗೆ ಸೇವೆ ಮಾಡಲಿಕ್ಕೋಸ್ಕರ ಉಂಟು ಮಾಡಿದಾರಲ್ವ ದೇವರು. ಆ ಸೇವಕರ ಕೈಯಲ್ಲಿ ಹೆಂಗೆ ಬೇಕೋ ಹಂಗೆಲ್ಲ ಓಡಿಸ್ಕೊತಿದ್ದೀವಿ ದೇವರ ಅಪ್ಪಣೆಯ ಮೇರೆಗೆ. ಹಿಂಗೆಲ್ಲ ದೇವರು ಇಡಬೇಕು ಅಂತ ಅಂದ್ಕೊಂಡಿತ್ತು. ಅವರ ಸೇವಕರೆಲ್ಲ ಕೆಳಗಿರಬೇಕು. ಇವ್ರು ಬೆಂಕಿ ಮೇಲೆ ನಡೆದ್ರು, ಇವ್ರು ನೀರಿನ ಮೇಲೆ ನಡೆದ್ರು, ಇವ್ರು ಎಲ್ಲೆಲ್ಲಿ ನಡೆದ್ರು, ನದಿಯ ಮೇಲೆ ನಡೆದ್ರು, ಇವ್ರು ಮಾತ್ರ ಮುಳುಗಬಾರ್ದು. ಅದು ದೇವರ ಕನಸು. ನಾವು ಆ ರೀತಿ ಕನಸನ್ನು ಈಡೇರಿಸುವಂತಹ ಮಕ್ಕಳಾಗೆ ಬದುಕಿದ್ದೀವ ಭೂಮಿಯ ಮೇಲೆ? ಅದೇ ರೀತಿ ಬದುಕಿದ್ದೀವ? ಈ ವಾಗ್ದಾನವನ್ನು ನೆರವೇರಿಸೋದ್ರ ಗೊತ್ತಾ? ಟಿ ವಿಯಲ್ಲಿ ಬರ್ತಿದ್ದಂಥ ಒಂದು ಕ್ಲಿಪ್ಪಿಂಗನ್ನು ನೋಡಿದಾಗ ಅನ್ನಿಸ್ತು. ಆ ಕ್ಲಿಪ್ಪಿಂಗನ್ನು ನೀವು ಸಹ ನೋಡಿರ್ತೀರ. ಆ ಕಡೆ ಈ ಕಡೆ ಮನೆ ಸುಟ್ಟೋಗಿ ಒಂದೇ ಒಂದು ಮನೆ ಸುಡದೇ ಇತ್ತು. ಆ ಮನೆಯ ಓನರ್ ಏನು ಮಾಡ್ದ? ಅಣ್ಣ ಆ ವಿಡಿಯೋವನ್ನು ಕ್ವಿಕ್ ಆಗಿ ಒಂದು ಸಾರಿ ಪ್ಲೇ ಮಾಡ್ತೀರಾ? ಆ ವಿಡಿಯೋ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಯೆಶಾಯನ ಗ್ರಂಥದಲ್ಲಿರುವಂಥ ಒಂದೇ ಒಂದು ರೆಫರೆನ್ಸನ್ನು ಓದ್ಕೊಂಡು ರೆಡಿಯಾಗಿ ಇಟ್ಕೊಂಡಿರೋಣ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ 1:7. ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ, ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿಬಿಡುತ್ತಾರೆ. ಮತ್ತೆ ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ, ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗಿಂತ ನುಂಗಿಬಿಡುತ್ತಾರೆ. ಕಳ್ತನ ಬೇರೆ ನಡೀತಿದೆಯಂತೆ ಇವಾಗ. ಸುಟ್ಟೋಗಿದೆಯಾ ಮನೆಗಳು? ಆ ಸುಟ್ಟೋಗಿರುವಂತಹ ಮನೆಗಳಲ್ಲಿ ಚಿನ್ನ ವಜ್ರ ಎಲ್ಲ ಹಾಗೆ ಇರುತ್ತೆ ಅಂತ ಹೇಳಿ ಇವಾಗ ಕಳ್ತನಕ್ಕೆ ಬರ್ತಿದ್ದಾರಂತೆ ಕಳ್ಳರು. ಏನು ಮಾಡ್ಬೇಕು ಹೇಳಿ? ಓಕೆ, ಆ ವಿಡಿಯೋವನ್ನು ನೋಡ್ಕೊಂಡು ಮುಗಿಸ್ಕೊಡೋಣ ಪ್ರಿಯರೇ. I shouldn't be crying because my entire block is burnt down, but God saved my house. Why are all of my neighbors, why are they? And then in the middle of 2 burnt down blocks, there's one house standing, and that's mine. ಏನು ಅರ್ಥ ಆಯ್ತು ನಮ್ಗೆ ಇದರಿಂದ? ಕಣ್ಣೀರು ಹಾಕ್ತಿದ್ದಾನೆ ಆ ವ್ಯಕ್ತಿ. ದೇವರು ಮಾಡಿರುವುದಕ್ಕೆ ಕೃತಜ್ಞತೆ ತೋರಿಸ್ತಿದ್ದಾರೆ. ಹೌದಾ? ಏನಂತ ಆ ಕಡೆ ಈ ಕಡೆ ಮನೆಗಳಿಲ್ಲ, ನನ್ನ ನೈಬರ್ಸ್ ಮನೆ, ನನ್ನ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಲ್ಲ, ನಂದು ಮಾತ್ರ ಸೇವ್ ಮಾಡಿದಾರಲ್ವ ದೇವರು ಅನ್ನುವಂಥ ಕೃತಜ್ಞತೆಯಿಂದ ಆ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬರ್ತಿದೆ. ನೆರವೇರಿಸಿದ್ರೆ ಕೊನೆಗೂ ಈ ವಾಗ್ದಾನವನ್ನು ಏನಂತ ಹೇಳಿದ್ರು? ಬೆಂಕಿಯಲ್ಲಿ ನೀನು ನಡೆದ್ರೂ ಕಂದದಿರುವಿ, ಸುಟ್ಟು ಹೋಗೋದಿಲ್ಲ. ಇನ್ನು ಉಳಿದಿರುವಂತಹ ಮನೆಗಳು ಯಾರ್ಯಾರ ಮನೆ ಸುಟ್ಟು ಹೋಗಿದೆ ಅವರೆಲ್ಲ ಪಾಪಿಗಳೇ, ಅದರಲ್ಲಿ ಯಾರೂ ನೀತಿವಂತರಿಲ್ಲ ಅನ್ನುವಂತಹದ್ದೆಲ್ಲ ನನ್ನ ಪಾಯಿಂಟು. ದೇವರ ಕನಸು ತನ್ನ ಮಕ್ಕಳನ್ನು ಹೇಗೆ ಕಾಪಾಡಬೇಕು ಅಂದರೆ ಹೀಗೆ ಕಾಪಾಡಬೇಕು ಅಂತ. ಅದಕ್ಕೆ ಕೃತಜ್ಞತೆಯಾಗಿ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬಂತು. ಇದೇ ರೀತಿ ಇರಬೇಕು ನಾವೆಲ್ಲರೂ ಸಹ. ಆವಾಗಿರಬಾರ್ದು, ಇವಾಗಿಂದನೇ ಇರಬೇಕು. ಆ ಕಡೆ ಈ ಕಡೆ ಮನೆಯೆಲ್ಲ ಸುಟ್ಟೋಗಿ ನಮ್ಮನೆ ಇದ್ದಾಗ ಅವಾಗ ಕಣ್ಣೀರು ಹಾಕ್ತೀವಿ ಬ್ರದರ್, ಅಲ್ಲ, ಈಗಲಿಂದಲೇ ಆ ಮನಸ್ಥಿತಿಯನ್ನು ಹೊಂದಿರಬೇಕು. ನಮಗೆ ಅರ್ಥ ಆಯ್ತಾ ಈ ಸಂದೇಶ? ಬೆಂಕಿಯಿಂದ ಆಗುವಂಥ ಅನುಕೂಲಗಳನ್ನು ನೋಡಿದ್ದೀವಿ. ಬೆಂಕಿ ಅನ್ನುವಂತಹದ್ದು ಎಷ್ಟು ಶ್ರೇಷ್ಠವಾಗಿರುವಂತಹ ವರ ದೇವರು ನಮಗೆ ಕೊಟ್ಟಿರುವಂತಹದ್ದು ಅಂತ ನೋಡಿದ್ದೀವಿ. ಸಾಕಷ್ಟು ಕೆಲಸಗಳಿಗೆ ಉಪಯೋಗ ಮಾಡ್ಕೋತೀವಿ. ಒಂದು ವೇಳೆ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡ್ರೆ ದೇವರು ಆ ಬೆಂಕಿಯಿಂದನೇ ಕಲಿಸ್ತಾರೆ. ಬೆಂಕಿ ಅನ್ನುವಂತಹದ್ದು ಒಂದು ದೂತ, ಗಾಳಿ ಅನ್ನುವಂತಹದ್ದು ಒಂದು ದೂತ. ಬೆಂಕಿ ಯಾವಾಗ ನಾನು ಸುಟ್ಟಾಕ್ತೀನಿ ಅಂತ ಬಂತು, ಗಾಳಿ ಹಿಂದೆಯಿಂದ ಏನು ಮಾಡ್ತು? ನಾನು ಬರ್ತೀನಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಏನು ಮಾಡಿದ್ರು ಅಂತ ಬಂತು. ಹೌದಾ? ಇನ್ನು ಮುಂದೆ ಚೇಂಜ್ ಆಗ್ತೀವ? ನಾವು ಓದಿರುವಂತಹ ವಚನಗಳನ್ನು ಆಧಾರ ಮಾಡಿಕೊಂಡು ಇದನ್ನು ಸಮಾಜಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವ? ಸಮಯ ಸಾಕಷ್ಟಾಗಿದೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅದ್ಭುತವಾಗಿರುವಂತಹ ಮಾತುಗಳನ್ನು ನಮ್ಮ ಕಿವಿಗೆ ನೀವು ಬೀಳಿಸಿದ್ದೀರ ತಂದೆ. ನಾವು ಕೇಳಿರುವಂತಹ ಮಾತನ್ನು ಆಧಾರ ಮಾಡಿಕೊಂಡು ಮುಂದೆ
ನೀವು ಹೇಳ್ಕೊಟ್ಟಿರುವಂತಹ ಬದುಕ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಯಾವತ್ತೂ ಸಹ ನಿಮ್ಮನ್ನು ಹೊರಗಡೆ ಹೋಗುವ ಅನ್ನುವಂತಹ ಸ್ಥಿತಿಗೆ ನಾವು ಬರೋದಿಲ್ಲ, ಬರದೇ ಇರುವಂತಹ ರೀತಿಯಲ್ಲಿ ನಮಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಎರಡನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ವಿವೇಕವನ್ನು ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ.